ಗದಿಯ ಸರಿಯಲ್ಲ ಓದ್ತವಾದ ಹೊಡೆತ ಆಫ್ ಸೈಡ್ ಕಡೆ ಗದೇಶ್ ಹೇಳ್ಬೇಕು ನೀನು ಸಬ್ಸ್ಟಿಟ್ಯೂಟ್ ರನ್ನರ್ ಬೇಕಾ ಮೇಡಮ್? ಇಲ್ಲ ಮೇಡಮ್ ಎಲ್ಲ ಹೇಳ್ಬೇಕು. ಬೈ ಮೂಲಕ 2 ರನ್ಗಳು. ಉತ್ತಮವಾದ ಒಂದು ಬ್ಯಾಟಿಂಗ್ ನೀವು ನೋಡಿ ಬೌಂಡರಿಯನ್ನ ಫಿಕ್ಸ್ ಮಾಡಿ 2 ವೈಟ್ ಫ್ಲಾಗಿಂಗ್ ಕಾಣ್ತು, ಅದರಿಂದ ಈ ಕಡೆ ಬಿದ್ರೆ ಬೌಂಡ್ರಿ. ರನ್ನರ್ ಆಗಿ ಎಲ್ಪ್ ರನ್ನರ್ ಆಗಿ ಮಹೇಶ್ ಅವರು. ಮೇಡಮ್ ಅವರು ಈಗಾಗಲೇ ಸಾಕಷ್ಟು ಮಹಿಳಾ ಅಧಿಕಾರಿಗಳಿಗಾಗಿ ಡಿಸ್ಕಸ್ ಫುಲ್ ಕವರ್ ಆಗಿ ಆಡ್ಬೋದು ಆ ಮ್ಯಾಚ್ ಪಂದ್ಯವನ್ನು. ಉತ್ತಮವಾದ ಒಂದು ಬಾಲಿಂಗ್ ಪ್ರದರ್ಶನ. ಎಲ್ಲ ಮಹಿಳಾ ಅಧಿಕಾರಿಗಳು ವಾಲಿಬಾಲ್ ಕೋರ್ಟ್ ಹತ್ರ ಬರಬೇಕು. ನಾಲ್ಕು ಬಾಲಿಗೆ 2 ರನ್ಗಳು. ಉತ್ತಮವಾದ ರಕ್ಷಣಾತ್ಮಕವಾಗಿರ್ತಕ್ಕಂಥ ಆಟ ಎಸ್ ಪಿ ಮೇಡಮ್ ವತಿಯಿಂದ. ಉತ್ತಮವಾದಂತಹ ಹೊಡೆತ, ಕ್ಯಾಚ್ ಆಗುವ ಸಾಧ್ಯತೆ ಇಲ್ಲ. 1 ರನ್ ತಂಡಕ್ಕೆ 1 ರನ್ ಸೇರ್ಪಡೆ. ಕ್ರಮವಲ್ಲದೆ ಎಸೆತ, ಹಾಗಾಗಿ 1 ರನ್ ತಂಡಕ್ಕೆ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 4 ರನ್ಗಳು. 2ನೇ ಓವರ್ ಚಾಲ್ತಿಯಲ್ಲಿ ಕಿರಣ್ ಅವರು ಭರ್ಜರಿಯಾಗಿ ಆಫ್ ಸೈಡ್ ಕಡೆ ತಡೆದ ಉತ್ತಮವಾದ ಹೊಡೆತ, 1 ರನ್. ಇದರೊಂದಿಗೆ 1 ರನ್ ತಂಡಕ್ಕೆ ಸೇರ್ಪಡೆ. ತಂಡದ ಮೊತ್ತ 5 ರನ್ಗಳು. 2ನೇ ಓವರ್ ಚಾಲ್ತಿ. ಮಹೇಶ್ ಅವರು ತಮ್ಮ ಕೂಟದ ಪ್ರಥಮ ತಂಡದ 2ನೇ ಓವರ್ನ ಭರ್ಜರಿ ಸಿಕ್ಸರ್ ಆಗೋ ಸಾಧ್ಯತೆ ಇದೆ. ಎಸ್ ಜಾಫ್ರೆಟ್ 86. ಅತ್ಯುತ್ತಮವಾದ ಹೊಡೆತ ಅಣ್ಣಯ್ಯ. ಬಾಲಿಗೆ ಅಣ್ಣಯ್ಯ ಆಗಿ ಬರೋರು ಅತ್ಯುತ್ತಮವಾದ ಫಾಂಟಿಗ ಅಂದ್ರೆ ತಪ್ಪಾಗಲಾರದು. ಅಣ್ಣಯ್ಯರವರು ಬಡೂಟಿ ಅತ್ಯಂತ ಎತ್ತರದ ಮನುಷ್ಯ. ದಾವಣಗೆರೆ ಜಿಲ್ಲೆ ಅತ್ಯಂತ ಎತ್ತರದ ಪುರುಷ ಅಂದ್ರೆ ಅದು ಅಣ್ಣಯ್ಯ ಅನ್ಸುತ್ತೆ. ಮತ್ತೊಮ್ಮೆ ಹೊಡೆತ ಇಲ್ಲ. ಬಾಲಿಗೂ ಬ್ಯಾಟಿಂಗ್ ಅಂತಾರೆ, ಯಾವುದೇ ರನ್ ಇಲ್ಲ. ಬೌಲರ್ ಅವರು ಉತ್ತಮವಾಗಿ ಬೌಲ್ ಮಾಡ್ತಾ ಇದ್ದಾರೆ. ಉತ್ತಮ ಹೊಡೆತ, 4 ರನ್ಗಳು. ಬೌಂಡ್ರಿ ಕೀಪರ್ 4 ರನ್ವರೆಗೆ. ಇದರೊಂದಿಗೆ 4 ರನ್ಗಳು. ಆದರೂ ಬಹಳ ಬಿರುಸಿನ ಆಟಗಾರರ ಮೂಲಕ ಹೆಸರಾದ ಅಣ್ಣಯ್ಯರವರು ಔಟ್ ಆಗಿ ಪೇವೆನ್ ಕಡೆ ಬರ್ತಾ ಇದ್ದಾರೆ. ಔಟ್ ಆಗಿ ಪೆವಿಲಿಯನ್ ಅದನ್ನ ಹಿಡಿತಾ ಇದ್ದಾರೆ ಅಣ್ಣಯ್ಯರವರು. ಮಿಂಚಿನ ಆಟಗಾರ ಪ್ರಶಾಂತ್ ಕುಮಾರ್ ಫ್ಲೈಡ್ ಫ್ಲೈಡ್ ವೆರಿ ಗುಡ್ ಫ್ಲೈಡ್ ಅಣ್ಣಯ್ಯ. ಸುರಿಸಿ ಈಗ ಪೆವಿಲಿಯನ್ಗೆ ಬರ್ತಾ ಇದ್ದಾರೆ ಬ್ಯಾಟ್ಸ್ಮನ್ ಅಣ್ಣಯ್ಯ ಸರ್. ಅವರ ಸ್ಕೋರಿಂಗ್ ರೇಟ್ ನೋಡಿದ್ರೆ ಸೂಪರ್ ಸೂಪರ್ ಅಣ್ಣಯ್ಯ. ತುರುಕಿಯಿಂದ 1 ರನ್ ತಂಡಕ್ಕೆ ಸೇರ್ಪಡೆ. ಅಭಿಷೇಕ್ ಶರ್ಮಾ ಅವರಿಂದ ತರಬೇತಿ ಪಡೆದಿರ್ತಕ್ಕಂಥ ಪ್ರಶಾಂತ್ ಪಂಜಾಬ್ನಲ್ಲಿ ತರಬೇತಿಯನ್ನು ಪಡೆದಿದ್ದಾರೆ. ಬಾಲ್ಗಳು ಕಳೆಯುವ ಸಾಧ್ಯತೆ. ವೈಡ್ ಬಾಲ್, ಇದು ನೋ ಬಾಲ್ ಅನ್ಸುತ್ತೆ. ಫ್ರೀ ಹಿಟ್ ತಂಡಕ್ಕೆ. ಮಳೆ ಇಲ್ಲದ ಬೆಳೆ
ಬಲವಾಗಿ ಹೊಡೆಯುವ ಪ್ರಯತ್ನ ವಿಫಲ. ಬಾಲು ಬರೋದಕ್ಕಿಂತ ಮುಂಚೆ ಬ್ಯಾಟ್ ಬೀಸ್ತಾ ಇದ್ದಾರೆ. ಹಾಗಾಗಿ ಬ್ಯಾಟಿಂಗ್ ಬಾಲ್ ಹಾಕ್ತಾರೆ. ಮುಖ್ಯ. ಉತ್ತಮವಾದ ಕಟ್ ಮೂಲಕ ರಕ್ಷಣಾತ್ಮಕ ಆಟ ಆಡಿದರೆ ಇದು ಆಡುವುದಕ್ಕೆ ಸಮಯ ಅಲ್ಲ ಅಂತ ಹೇಳ್ತಾ ಇದ್ದಾರೆ ರೂರಲ್ ಡಿಎಸ್ಪಿ ಸಾಹೇಬರು. ಯಾಕೋ ಪ್ರಶಾಂತ್ ಅವರು ಸ್ವಲ್ಪ ತಾಳ್ಮೆಗೆ ಆಡ್ಬೇಕಾ ಕೇಳ್ತದೆ. ನಕಾರ ಅಂಪೈರಿಂದ ನಕಾರ. ಎಲ್ಬಿಡರ್ಗೆ ಬಾಲು ವಿಕೆಟ್ ಇಂದ ಆಚೆ ಹೋಗಿರೋದ್ರಿಂದ ನಕಾರ. ಪ್ರವೀಣ್ ಅವರು ಬ್ಯಾಟ್ ಸರಿಯಾಗಿ ಬೌಲಿಂಗ್ ಪ್ರದರ್ಶನ ಮಾಡಿದರೆ ಪ್ರಶಾಂತ್ ಅವರು ಆ ಬಾಲ್ನ ಜೊತೆಯನ್ನು ಗಮನಿಸದೆ ಬ್ಯಾಟ್ ಬೀಸ್ತಾ ಇರೋದ್ರಿಂದ ಅದು ಡಾಟ್ ಬಾಲ್ ಆಗಿ ಪರಿವರ್ತನೆ ಆಗ್ತಿದೆ. ಬೌಲರ್ ರಿಸ್ಟ್ ಅನ್ನ ಕೊನೆಯವರೆಗೆ ನೋಡ್ಬೇಕಾಗುತ್ತೆ ಬ್ಯಾಟ್ಸ್ಮನ್. ನಂತರ ಅವರು ಹೊಡೆಯೋ ಪ್ರಯತ್ನ ಮಾಡಬೇಕು. ನೀವು ತುಂಬಾ ಅಬ್ಸರ್ವ್ ಮಾಡ್ತಿದ್ದೀರಾ ಅರವಿಂದ್ ಅವರಿದು. ಇಲ್ಲ, ಎಲ್ಲ ಬಾಲ್ನ ಹಾಗೆ ಬೀಸ್ತಾ ಇರೋದು ಬಹಳ ತಪ್ಪಾಗಿದೆ. ಪ್ರಯತ್ನ ಪಟ್ಟಿರೋದ್ರಿಂದ ವಿಫಲಗೊಂಡಿದ್ದಾರೆ. ಸಮಯಕ್ಕೆ ತಕ್ಕಂತೆ ಟರ್ನಿಗೆ ತಕ್ಕಂತೆ ಆಡಬೇಕಾಗುತ್ತೆ. ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 23. 3 ಓವರ್ ಓಡಿ ಬಂದು ಹಾಕಿದ್ದ ಬಾಲನ್ನ ಡೆಡ್ ಬಾಲ್ ಆಗುವ ಸಾಧ್ಯತೆ. ಬಾಲ್ ಬೌನ್ಸ್ ಆಗಿಲ್ಲ. ಅಂಪೈರ್ ಇಂದ ಯಾವುದೇ ತೀರ್ಮಾನ ಇಲ್ಲ. ಬಾಲ್ ಬೌನ್ಸ್ ಆಗಲಿಲ್ಲ. ಇಟ್ಸ್ ಎ ಗುಡ್ ಬಾಲ್. ನಿಧಾನಗತಿಯ ಬೌಲಿಂಗ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಡಿಫೆನ್ಸ್ ಅನ್ನು ಆಡಬೇಕು. ನಿರೀಕ್ಷೆಗಳನ್ನ ಸುಳ್ಳಾಗಿಸ್ತಾ ಇದ್ದಾರೆ ಪ್ರಶಾಂತ್ ಸರ್. ಅಮರೇಂದ್ರ ಬಾಹುಬಲಿ ತರ ಹೋಗಿ ಬೀಟ್ ಆಗ್ತಾ ಇದ್ದಾರೆ. ಇನ್ನೊಂದು ಬಾಲ್ ಬೀಟ್ ಆದ್ರೆ ವಾಪಸ್ ಕೊಡೋಕಂತ ಮೈಕ್ ಸಾಹೇಬ್ ಹೇಳ್ತಿದ್ದಾರೆ. ಪೆವಿಲಿಯನ್ ಕಡೆಗೆ ನಮ್ಮ ನಡಿಗೆ ಆಗುವ ಸಾಧ್ಯತೆ ಇದೆ. ಮತ್ತೆ ನಾಗೇಶ್ ಕಾದಿಡಬೇಕು. ಅಂಪೈರ್ ವಾಟ್ ಈಸ್ ದಟ್? ಕಪ್ಪಲ್ಲಿ ಜೀವ ಕೊಟ್ಟಾಗಿದೆ. ಫೋರ್ ಇಲ್ಲ ಅಂತ ಹೇಳ್ತಿದ್ದಾರೆ. ಆಯ್ತು ಬ್ರೋ, ಆಯ್ತು. ನಾವು ಒನ್ನೆಯ ಆಡಲ್ಲ, ಪೊಲೀಸ್ನವರು ಯಾವತ್ತು ನ್ಯಾಯಯುತವಾಗಿ ಆಡ್ತೀವಿ. ಓಕೆ, ಕ್ಲಿಯರೆನ್ಸ್. ಮತ್ತೊಮ್ಮೆ ಹಾಕಿದ ಬಣ್ಣ ಪ್ರತಿ ಬಾಲ್ನ ಪ್ರಶಾಂತ್ ಅವ್ರು ಯಾಕೆ ಫಾರ್ಮಲ್ ಇಲ್ಲ ಅಂತ ಇದ್ದಾರೆ. ಮೈಂಡ್ ಅಂಡ್ ಬಾಡಿ ಕೋಆರ್ಡಿನೇಷನ್ ಮಾಡಿದ್ರೆ ನಮ್ಮ ಬ್ಯಾಟ್ಸ್ಮನ್ ಒಳ್ಳೆ ಸಿಕ್ಸರ್ ಹೊಡಿಬೋದು ಪೆವಿಲಿಯನ್ ಹೊರಗಡೆ. ಈ ಬಾಲಲ್ಲಿ ಹೊಡೆದ್ರೆ 500 ರೂಪಾಯಿ ದಂಡ ಇದೆ. ಪ್ರಶಾಂತ್ ಟೈಮ್ ಬ್ರೇಕ್ ತಗೋತಾ ಇದೀವಿ. ನಮ್ಮ ಬ್ಯಾಟ್ಸ್ಮನ್ ಎಕ್ಸ್ಚೇಂಜ್ ಮಾಡ್ತೀವಿ. ಪ್ರಶಾಂತ್ ಕಮ್ ಬ್ಯಾಕ್. ಸಂಜೀವ್ ಹೋಗ. ಮೇಡಮ್ ಆದೇಶ ಮಾಡ್ತಿದ್ದಾರೆ. ಇದು ನಾಡು ಇಲ್ಲ, ಇನ್ನು 1 ಓವರ್ ಆಡ್ತಾರಂತೆ. ಸಂಜೀವ್ ಇಲ್ಲಿ ಇದೊಂದು ಓವರ್ ಆಡಿ. ಇದೊಂದು ಓವರ್ ಆಡಿದ್ಮೇಲೆ ನೆಕ್ಸ್ಟ್ ಮಾತ್ರ ಪ್ರತಿ ಓವರ್ನ ಸರಾಸರಿ 6 ಮಾತ್ರ ಇದೆ. ಇದು ಎಷ್ಟಾದ್ರೆ ಕಡಿಮೆ ಅರ್ಥ ಮಾಡ್ಕೋಬೇಕು. The ball decided is wide by the umpire Gadgesha. The score of the team is 27 after completing the 4 overs. It is really low score, sir. Actually, the 2020 match, not the encouraging score. That's the only way. Yeah. So, if you don't score, you'll be sitting in pavilion. ಓಡ್ಬೋದು 20 ಬ್ಯಾಟರ್ ಓಡ್ಬೇಕು. ಸಾಧ್ಯತೆ ಕಾನೂಡಬೇಕು. ಔಟ್ ಬ್ಯಾಟರ್ ಅನ್ನ ಅಂಪೈರ್ ಅದು ಏನ್ರಿ ಶಾಮಿನ ಟಚ್ ಆಗಿದ್ದಾರೆ. ನೋಡ್ಬೋದಾ? ಶಾಮಿನ ಟಚ್ ಆದ್ರೆ ಅಂಪೈರ್ ಲೆಗ್ ಅಂಪೈರ್ ಸ್ವಲ್ಪ ನೋಡೋದು. 1-2 ಒಂದೇನಾ? ಅಲ್ಲ, ಸ್ವಲ್ಪ ಕ್ಲಾರಿಟಿ ಕೊಡ್ತದೆ ನಾವು ಅಷ್ಟೇ. ಪ್ರಶಾಂತ್ ಅವರು ಬೌಲರ್ನ ರಾಮೂರ್ ಅವರನ್ನ ಎದುರಿಸ್ತಾ ಇದ್ದಾರೆ. ಕಾದು ನೋಡಬೇಕು. ಗಗನ್ ಚೆಂಡು ಕಾದು ನೋಡಬೇಕು. ಇದು ಈಜಿ ಕ್ಯಾಚ್ ಆಗೋ ಸಾಧ್ಯತೆ. ಕಾದು ನೋಡಬೇಕು. ಇಲ್ಲ, ಇದು ಪ್ರಶಾಂತ್ ಅವರು 2 ಜೀವದಾನ. ಔಟ್ ಮಾಡಿದ್ರೆ ಹಾಗೆ ಆಡಿಸ್ಬೇಕು ಅಂತ ಅನ್ಸುತ್ತೆ.
ಪ್ರಶಾಂತ್ ಅವರಿಂದ ಉತ್ತಮ ಆಟದ ನಿರೀಕ್ಷೆಯಲ್ಲದೆ, ಬಟ್ ಆದ್ರೆ ಆಗ್ತಾ ಇಲ್ಲ. ಅದು ಮತ್ತೊಮ್ಮೆ ಓಡಿ ಬಂದ ಅಂಪೈರ್ ದಟ್ ಆಗಿ ಚೆನ್ನ ಉತ್ತಮ ವರ್ಧನೆ 4 ರನ್ಗಳು. 4 ರನ್ಗಳು. 4 ರನ್ಗಳು. ಆ ವೈಟ್ ಇಂದ ಈ ಕಡೆ ಇದೆ 4 ರನ್. ಗದ್ಗೇಶ ವೈಟ್ ಇಂದ ಈ ಕಡೆ ಇದೆ, ಹಾಗಾಗಿ ಆ ಕಡೆ ಹೋದ್ರೆ 4 ವೈಟ್ ಇಂದ ಈ ಕಡೆ ಇದೆ 4 ರನ್. ಅದು ಒಳಗಡೆ ಇದ್ರೆ 2 ರನ್. 4 ರನ್ಸ್. ಅಂಪೈರ್ ಸ್ವಲ್ಪ ಕನ್ಫ್ಯೂಷನ್ ನಡೆದಿದೆ. 4 ರನ್ಗಳು. ಮೈಕಲ್ ಡಿಕಿನ್ಸನ್ ಅದು ಬೌಂಡ್ರಿ. ನಾಗರಾಜ ಅದು ವೈಟ್ ಇಲ್ಲ 4 ರನ್ಸ್. ಓಕೆ, ಸ್ವಲ್ಪ ಇಂಟರ್ನ್ಯಾಷನಲ್ ಅಂಪೈರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ಗದ್ಗೇಶ್ಗೆ. ಮತ್ತೆ ನೋಡಿ ಬಂದ ಅಂಪೈರ್ ದಟ್ ಹಾಕಿ ಚೆನ್ನ ಭರ್ಜರಿ ಹೊಡೆದಾರೆ. ಉತ್ತಮವಾದ ಹೊಡೆತ, ಅಷ್ಟೇ ಉತ್ತಮವಾದ ಕ್ಷೇತ್ರ ರಕ್ಷಣೆ ಪತ್ರಕರ್ತರ ತಂಡದ ಮೊತ್ತ 35 ರನ್ಗಳು. 5ನೇ ಓವರ್ ಚಾಲ್ತಿಯಲ್ಲಿ ಕಿರಣ್ ರವರು ಸ್ವಲ್ಪ ಬಲವಾಗಿ ಬ್ಯಾಟ್ ಬೀಸಬೇಕು. ಇದು ಯಾಕಂದ್ರೆ ಇದು ಬಡಿ ಆಟ. ಕೇವಲ 3 ಓವರ್ ಮಾತ್ರ ಇದ್ದಾವೆ. ಸಂಜೀವ್ ಈಗ ದಯವಿಟ್ಟು ಅರ್ಥ ಮಾಡುವ ವಾಯ್ಡ್ ಅನ್ಸುತ್ತೆ. ಎಸ್ ವೈಡ್. ಇದು ಕ್ರಮವಲ್ಲದೆ ಸಿತ. ಇನ್ನು ಬ್ಯಾಟ್ಸ್ಮನ್ಗಳ ದಂಡೆ ಕಾಯ್ತಾ ಇದೆ ಎಸ್ ಪಿ ತಂಡದಿಂದ. ಮತ್ತು ಓಡಿಬನಾಗಿದ್ದಾನೆ. Yes, he's gone. Kiran is gone. Now the new batsman entering to the field. There is Sanjeev. ಸಂಜೀವ್ ರವರು ಬನ್ನಿ ಪ್ರಶಾಂತ್ ಬನ್ನಿ. ನೆಕ್ಸ್ಟ್ ಕರಿತೀವಿ ಅಂತ ಯಾಕೆ ಹಂಗ್ ಬರ್ಬೇಕು ಅಂತ ಔಟಿಗೆ ಬರ್ತಾರೆ ಅಂತ ಹೇಳ್ತಿದ್ರೆ ನಮ್ಮ ಪತ್ರಕರ್ತರ ತಂಡದವರು. ಸಂಜೀವ್ ಹೊಸ ಕಿರಣ್ ಅವರ ವೈಯಕ್ತಿಕ ಮೊತ್ತ 6 ರನ್ಗಳು. ಎಸ್ ಪಿ ತಂಡದಲ್ಲಿ ಯಾವ ರೀತಿ ತಮ್ಮ ತಂಡವನ್ನ ಇನ್ನು ಕೇವಲ 3 ಓವರ್ಗಳು ಯಾವ ತರ ಮುಂದೆ ಕೊಂಡೊಯ್ತಾರೋ ಕಾದು ನೋಡಬೇಕಾಗಿದೆ. ಭರ್ಜರಿ ಹೊಡೆತ 6. ಮತ್ತೆ ಇಡಕ್ಕೆ ಹೋಗ್ಬೇಡಿ ಬಿಡಿ. ಇದು 6 ಅತ್ಯುತ್ತಮವಾದ ಹೊಡೆತ. ತಂಡದ ಒಂದು ಬಾಲಿಗೆ 6 ರನ್ಗಳು ಹೊಡೆಯೋದ್ರ ಮೂಲಕ 600 ಸ್ಟ್ರೈಕಿಂಗ್ ರೇಟ್ ಅನ್ನು ಹೊಂದಿರತಕ್ಕಂಥ ಸಂಜೀವ್ ಅವರು ಆಡ್ತಾ ಇದ್ದಾರೆ. ತಂಡದ ಮೊತ್ತ 42 ರನ್ಗಳು. 5 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 42. ಪ್ರತಿ ಓವರ್ನ ಸರಾಸರಿ 8.20. ಪ್ರಶಾಂತ್ ಅವರು ಬಾಲ್ನ ಗತಿಯನ್ನ ಗಮನಿಸ್ತೇ ಬೀಸ್ತಾರೆ. ಕೊನೆಯ ಬಾಲ್ ನಿಮಗೆ ಪ್ರಶಾಂತ್ ಅವರಿಗೆ ಕೊನೆ ಬಾಲ್ ಇದು ಇಲ್ಲ. ಅವರು ಪಾಪ ಕಾಲ್ ಸರಿ ಇಲ್ಲ, ಅವರಿಗೆ ಕಾಲ್ ಸರಿ ಇಲ್ಲ, ಹಾಗಾಗಿ ಅಷ್ಟೇ. ಈಗ ಮತ್ತೆ 3 ಬಿದ್ದಾಕಿ ಚೆನ್ನ ಭರ್ಜರಿಯಾಗಿ ಲೆಗ್ ಸೈಡ್ ಕಟ್ತಾರೆ. 1 ರನ್. ಪ್ರಶಾಂತ್ ಅವರು ರಿಟೈರ್ಡ್ ಔಟ್ ಆಗಿದ್ದಾರೆ. ಮುಂದಿನ ಬ್ಯಾಟ್ಸ್ಮನ್ ರಾಘವೇಂದ್ರ. ಓಕೆ, ಪ್ರಶಾಂತ್ ಕಮೌಟ್. ರಾಘವೇಂದ್ರ ಸಿಪಿಐ ಮಾಡ್ಕೊಂಡು ಅವ್ರು ಬರ್ತಾರೆ. ಇರ್ಲಿ ಇಲ್ಲ, ಅವರು ಮೈಕೋನ್ ಇಲ್ಲ ರಾಘವೇಂದ್ರ ಆಡ್ತಾರೆ. ಬಾಲ್ನ ಗತಿಯನ್ನು ಗಮನಿಸ್ತಾ ಸಂಜೀವ್ ಅವರು ಬೀಸ್ತಾ ಇದ್ದಾರೆ. ದಯವಿಟ್ಟು ಅದನ್ನ ಆಫ್ ಸೈಡ್ ಕಡೆ ಬರುತ್ತೆ. 4 ರನ್ಗಳ ಯಾವುದೇ ಡೌಟ್ ಇಲ್ದಂಗೆ ಆಡಬಹುದು. ನೋಡಿ ಆಡ್ಬೇಕು. ಆಟದಲ್ಲಿ ಸ್ಕೋರ್ ಏರಿಸಬೇಕು ಅನ್ನುವಂತ ತವಕದಲ್ಲಿ ಬಾಲ್ ಮಿಸ್ ಆಗ್ತಾ ಇದೆ. 6 ರನ್ಗಳು. ಈಗ ಆಡಕ್ಕೆ ಹೋಗ್ತಾರೆ ಹೇಳ್ತಾರೆ ಆಡಿಂದ ಮೇಡಮ್ ಅವರು. ವೆರಿ ಗುಡ್, ಕಂಗ್ರಾಚುಲೇಷನ್ಸ್ ಸಂಜೀವ್. ಅತ್ಯುತ್ತಮವಾದ ಹೊಡೆತ. ತಂಡ ಮೊತ್ತ 49 ರನ್ಗಳು. 6ನೇ ಓವರ್ ಚಾಲ್ತಿಯಲ್ಲಿ ಉತ್ತಮವಾದ ಒಂದು ಬೌಲಿಂಗ್ ಪ್ರದರ್ಶನ ಸಹ ನೀಡಿದ. ಅಷ್ಟೇ ಉತ್ತಮ ವೆರಿ ಗುಡ್ ಡೆಲಿವರಿ. ಇದೊಂದು ಓವರ್ ಮುಕ್ತಾಯ. ಇದೆ. ಈಗ ರಾಘವೇಂದ್ರ ಅವರು
45 ವರ್ಷ ಮೇಲ್ಪಟ್ಟ ಮಹಿಳಾ PSI ಅವರು ಬರ್ಚಿ ಎಸೆತ ಮತ್ತು ಚಕ್ರ ಎಸೆತಕ್ಕೆ ಕೊನೆಯ ಕರೆ. ರಾಘವೇಂದ್ರ ಅವರೇ ಕೂಡಲೇ ಕ್ರೀಡಾಂಗಣ ಹತ್ರ ರಾಘವೇಂದ್ರ ಬರಬೇಕು. ಸಿಪಿ ಮಾಯ್ಕೊಂಡ ಬಾಲ್ನ ಮಾಯ ಮಾಡೋಕ್ ನೀನು ಹೊಡೆದು ನೀನೇ ಮಾಯ ಆಗದಲ್ಲ. ಓಡು. ಇದು 7ನೇ ಓವರ್ ಚಾಲ್ತಿ. ಇದಲ್ಲದೆ ಇನ್ನು ಕೊನೆ 1 ಓವರ್ ಮಾತ್ರ ಬಾಕಿ ಇದೆ. ಉತ್ತಮವಾದ 2 ರನ್ಗಳಾಗ ಸಾಧ್ಯತೆ ಇದೆ. ಕಾದು ಓಡ್ಬೇಕು. ರಾಘವೇಂದ್ರ ಬಾಡಿ ಇಟ್ಕೊಂಡಂಗಲ್ಲ ಓಡು. ಓಡ್ಬೋದ್ರಿ ರಾಜಸ್ಥಾನ ತಂಡದ ಮೊತ್ತ 50 ಹಾಫ್ ಸೆಂಚುರಿ. ಬ್ಯಾಟಿಂಗ್ ಇನ್ನೊಬ್ರು ಕೊಡ್ಬೇಡಪ್ಪ, ನೀವು ಒಬ್ಬನೇ ಹೊಡಿ, 6 ಹೊಡಿ, 4 ಹೊಡಿ, 1 2 ಇಲ್ಲ. ಮತ್ತೆ ಬೋರ್ಡ್ ಬಿನಾಕಿ ಚಂದ ಬರ್ತಾರೆ. 4 ರನ್ಗಳ ಸಾಧ್ಯತೆ ಕಾದಬೇಕು. ಇಲ್ಲ ಅಷ್ಟೇ ಅತ್ಯುತ್ತಮವಾಗಿ ತಗತಿಸಿದ್ರು. 2 ರನ್ಗಳ ಸಾಧ್ಯತೆ ಕಾದು ನೋಡ್ಬೇಕು. ರಾಜು ಔಟ್. ಈಗ ತುಂಬಾ ನಿರಾಶೆ ಪಡ್ತಾ ಇದ್ದಾರೆ. ನಾಗರಾಜ್ ಏನಿದ್ದಾನೆ, ನೀನು ಹೋಗು. ನಾಗರಾಜ ಪ್ರಮೇಶ್ವರ್ ನಾಗರಾಜ್ ಅವರು ನೀ ಬಾರ. ಎಲ್ಲಿದೆಯಾ? ಅತ್ಯುತ್ತಮವಾದ 6 ರನ್ಗಳು. 6 ರನ್ಗಳು ಯಾವುದು ಮುಲಾಸದೆ ಬೌಂಡ್ರಿ ಹತ್ತ ಬಾಲು. 6 ರನ್ಗಳು. ತಂಡದ ಒಟ್ಟು ಮೊತ್ತ 56 ರನ್ಗಳು. 7ನೇ ಓವರ್ ಚಾಲ್ತಿಯಲ್ಲಿ ಉತ್ತಮವಾದ ಹೊಡೆತ. 4 ರನ್ಗಳಾಗ ಸಾಧ್ಯಕಾದ ಅಷ್ಟು ಉತ್ತಮವಾದ ಫೀಲ್ಡಿಂಗ್ ಮಹೇಶ್ ಅವರಿಂದ ಕೇವಲ 1 ರನ್. ಇದೊಂದು ಓವರ್ ಮುಕ್ತಾಯ. ತಂಡ ಒಟ್ಟು ಮೊತ್ತ 57 ರನ್ಗಳು. 7 ಓವರ್ಗಳ ಮುಕ್ತಾಯ. ಇದು ಕೊನೆಯ ಓವರ್. ಕೊನೆಯ ಓವರ್ ಎಷ್ಟು ರನ್ ಕಲೆ ಆಗ್ತಾ ಇದ್ದಾರೆ ಪ್ರೆಸ್ನ ಮಿತ್ರ ಚೆನ್ನದು. 57. ಉತ್ತಮವಾದ ಹೊಡೆತ. ಮಿಸ್ಫೀಲ್ಡ್ ಆಗಿದ್ದರಿಂದ 4 ರನ್ಗಳು. ತಂಡದ ಮೊತ್ತ 61. 8ನೇ ಓವರ್ ಚಾಲ್ತಿಯಲ್ಲಿದೆ. ಪ್ರವೀಣ್ ಅವರು ವಿಕೆಟ್ ತೆಗೆದ್ರೆ 5,000 ರೂಪಾಯಿನ ಕ್ಲಬ್ ಬೂತಿಂದ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ನೋಡೋಣ, ಅದು ಸಂಜು ವಿಕೆಟ್ ತೆಗಿರಂತೆ. ಸಂಜು 4 ಸಿಕ್ಸ್ ಹೊಡೆದ್ರೆ ಮೇಡಮ್ ಅವರು ಸಹ 4,000 ರೂಪಾಯಿಗಳನ್ನ ಕೊಡ್ತಾರೆ. ಪ್ರತಿ ಸಿಕ್ಸ್ಗೆ 1,000 ರೂಪಾಯಿನ. ರೂರಲ್ DSP 5,000 ಒಟ್ಟು 9,000 ಇದೆ. ವಂಡರ್ಫುಲ್ 6. ಸಂಜು ಇನ್ನು 3 6 ಬಾಕಿ. ನೀವು 4,000 ರೂಪಾಯಿಗೆ ಮೈಕ್ ಅವರಿಂದ 6,000. ಮತ್ತೆ 57. ಇದು ತಗಲಿಗೆ 6 ಆಗೋ ಸಾಧ್ಯತೆ ಇದೆ. ಇಟ್ ಇಸ್ 1 more 6 ಅಂಪೈರ್ 4 ರನ್. 4 ರನ್ಗಳು. 71. ಇನ್ನು 3 ಬಾಲ್ಗಳು ಇರ್ಬೇಕು. ಇನ್ನು ಇದು ಕೊನೆಯ ಓವರ್. ಸಂಜೂರವರ ಅದ್ಭುತ ಆಟ. ಸಂಜು ವೆಟ್ಸ್ ಕ್ರಿಕೆಟ್ ಅಂತ ಹೇಳಿ ಅವರು ಕ್ರಿಕೆಟ್ ನ ಅಷ್ಟೊಂದು ಪ್ರೀತಿಸ್ತಾರೆ. ಹಾಗಾಗಿ ಸಂಜು ವೆಟ್ಸ್ ಕ್ರಿಕೆಟ್ ಅಂತಾನೆ ಫೇಮಸ್. ಮತ್ತೊಂದು 6. ಈಗ ಆಕ್ಚುಲಿ ರೂರಲ್ DSP ಕೊಡ್ಬೇಕು ಅಮೌಂಟ್ ಅನ್ನ. ರೂರಲ್ DSP ಅಟ್ಲೀಸ್ಟ್ ಈಗ 3,000 ಕೊಡ್ಬೇಕು. ಇನ್ನ 2 6 ಹೊಡೆದು ಎಲ್ಲ ಪ್ರೈಸ್ ಮನಿ ಸಿಗ್ತವೆ. ತಂಡದ ಒಟ್ಟು ಮೊತ್ತ ಇಲ್ಲ. ಓಕೆ, ಇದು 1 ಇನ್ನು 2 ಬಾಲ್ ಇರ್ಬೋದು ಮೋಸ್ಟ್ಲಿ. ನೋಡೋಣ. ಇದರೊಂದಿಗೆ ಓವರ್ ಮುಕ್ತಾಯ. 8 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 77. ಪ್ಲಸ್ 11 ತಂಡ ಗೆಲ್ಲಲು 78 ರನ್ಗಳನ್ನ ಕಲೆ ಹಾಕಬೇಕಾಗಿದೆ. 78 ಬೇಕು ಗೆಲ್ಲೋದಕ್ಕೆ. ಮೊದಲ ಓವರ್ನ ಮೊದಲ ಎಸೆತ ಹರೀಶ್ ಅವರಿಂದ.
ಗುಡ್ ಡಿಫೆನ್ಸ್. ಬ್ಯಾಟಿಂಗ್ ಪ್ರದರ್ಶನ ಮಹದೇವರಿಂದ +11 ತಂಡಕ್ಕೆ 1 ರನ್ಗಳು ಸೇರ್ಪಡೆ. ತಂಡದ ಖಾತೆ ಆರಂಭವಾಗಿದೆ. ಮೊದಲ ಎಸೆತದಲ್ಲೇ 1 ರನ್ ಅನ್ನು ಕದ್ದಿದ್ದಾರೆ. ಮಾದೇವ್ ರನ್ನರ್ ಬೇಕಾ? ಬೇಕಿದೆ ಕೇಳು. ಓಕೆ, ಮತ್ತೊಮ್ಮೆ ಹರೀಶ್ ಅವರು ಥರ್ಡ್ ಮ್ಯಾನ್ ಕಡೆಗೆ ತಳ್ಳಿ ರನ್ ಕದಿಯುವ ಪ್ರಯತ್ನ. ಅವರು ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ಗಲಿಬಿಲಿ ಆದರೂ ಕೂಡ ಯಾವುದೇ ಇತರೆ ರನ್ ಇಲ್ಲ. ಕೇವಲ 1 ರನ್ ತಂಡಕ್ಕೆ ಸೇರ್ಪಡೆ. 2 ಬಾಲ್ಗೆ 2 ರನ್ಗಳು. 2 ರನ್ಗಳು +11 ತಂಡಕ್ಕೆ ಸೇರ್ಪಡೆ. ಆರಂಭದಲ್ಲಿ ರಕ್ಷಣಾತ್ಮಕ ರೀತಿಯಲ್ಲಿ ಆಡುವ ತಂತ್ರವನ್ನು ರೂಪಿಸಿಕೊಂಡಿದ್ದಾರೆ ಮೀಡಿಯಾ 11. ಈಗ ಮತ್ತೊಮ್ಮೆ ಹರೀಶ್ ಅವರು ಓವರ್ನ 3ನೇ ಎಸೆತವನ್ನು ಭರ್ಜರಿ ಹೊಡೆಯುವ ಪ್ರಯತ್ನ, ಆದರೆ ವಿಫಲ. ಮೊದಲ 2 ಎಸೆತಗಳು ರಕ್ಷಣಾತ್ಮಕ ರೀತಿಯಲ್ಲಿ ಆಡಿದ್ದರಿಂದ 2 ರನ್ ಏನು ಬಂದು, ಆದರೆ 3ನೇ ಎಸೆತದಲ್ಲಿ ಸಿಕ್ಸರ್ ಬಾರಿಸುವ ವಿಫಲ ಪ್ರಯತ್ನ. ಮತ್ತೊಮ್ಮೆ 4ನೇ ಎಸೆತ ಹರೀಶ್ ಅವರಿಂದ ಆಫ್ ಸೈಡ್ ಅಂತ ತಳ್ಳಿ ಅತ್ಯುತ್ತಮ ಕ್ಷೇತ್ರ ರಕ್ಷಣೆ. ಬಸವರಾಜ್ ಅವರಿಂದ ಜೋರಾದ ಚಪ್ಪಾಳೆ ಬರಲಿ. ತಡೆಗೋಡೆ ಅಂತ ನಿಂತಹ ಬಸವರಾಜ್ ಸರ್ ಅವರು ಆಫ್ ಸೈಡ್ ನಲ್ಲಿ ಚಕ್ರ ವ್ಯೂಹವನ್ನೇ ರಚಿಸಿದ್ದಾರೆ. ಅವರನ್ನ ಭೇದಿಸಿ ಹೋಗುವುದು ಕಷ್ಟ. ಅಗಲವಾದ ಎಸೆತ. ಶಾರುಖ್ ಖಾನ್ ರೀತಿಯಲ್ಲಿ ಗದ್ಗೇಶ್ ಅಂಪೈರ್ ಅವರು. ಬೆಸ್ಟ್ ಅಂಪೈರ್ ಆಫ್ ದ ಇಯರ್ ಆಗಿ ಗದ್ಗೇಶ್ ಅವರು ಹೊರಹೊಮ್ಮಿದ್ದಾರೆ. ಅತ್ಯುತ್ತಮವಾದ ಬೌಲಿಂಗ್. ಬ್ಯಾಟ್ಸ್ಮನ್ ಅನ್ನ ಕನ್ಫ್ಯೂಸ್ ಮಾಡುವ ರೀತಿಯಲ್ಲಿ ಹರೀಶ್ ಅವರು ಅತ್ಯುತ್ತಮ ರೀತಿಯಲ್ಲಿ ಬೌಲಿಂಗ್ ಅನ್ನ ಮಾಡ್ತಿದ್ದಾರೆ. ಮೊದಲ ಓವರ್ನಲ್ಲಿ ರಕ್ಷಣಾತ್ಮಕ ಆಟ ಮೀಡಿಯಾ 11 ತಂಡದಿಂದ. ಆಫ್ ಸೈಡ್ ನತ್ತ ತಳ್ಳಿದ್ದಾರೆ. ಬೌಂಡರಿ ಆಗುವ ಸಾಧ್ಯತೆ. ಉತ್ತಮ ಕ್ಷೇತ್ರ ರಕ್ಷಣೆ, ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ ಉತ್ತಮವಾದ ಪ್ರದರ್ಶನ ರಾಘವೇಂದ್ರ ಸರ್ ಅವರಿಂದ. 2 ರನ್ಗಳನ್ನ ಉಳಿಸಿದ್ದಾರೆ. ಇಲ್ಲಿ ಬೌಂಡರಿ ಆಗುವ ಎಲ್ಲ ಸಾಧ್ಯತೆಗಳಿದ್ದವು. ಇದರೊಂದಿಗೆ ಮೊದಲ ಓವರ್ ಮುಕ್ತಾಯಗೊಂಡಿದೆ. ಮೊದಲ ಓವರ್ನ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 5. ಕೇವಲ 5 ರನ್ಗಳನ್ನ ನೀಡಿದ್ದಾರೆ ಹರೀಶ್ ಅವರು. ಉತ್ತಮವಾದ ಬೌಲಿಂಗ್ ಪ್ರದರ್ಶನ. ಈಗ 2ನೇ ಓವರ್ ಹಾಕಲು ಪವನ್, ಆಲ್ರೌಂಡರ್ ಪವನ್, ಪೊಲೀಸ್ 11 ಪರವಾಗಿ 2ನೇ ಓವರ್ ಎಸೆಯಲು ಪವನ್ ಅವರು ಇದೀಗ ತಮ್ಮ ಸ್ಟ್ಯಾಂಡ್ ಅನ್ನ ತೆಗೆದುಕೊಂಡು ಸಿದ್ಧರಾಗಿದ್ದಾರೆ. ಮೊದಲ ಓವರ್ನಲ್ಲಿ ಕೇವಲ 5 ರನ್ಗಳನ್ನ ನೀಡಿದ್ದಾರೆ ಹರೀಶ್ ಅವರು. ಉತ್ತಮವಾದ ಬೌಲಿಂಗ್. ಈಗ 2ನೇ ಓವರ್ನ ಮೊದಲ ಎಸೆತ. ಗಾಳಿಯಲ್ಲಿ ತೇಲಿದ ಚೆಂಡು. ಅತ್ಯುತ್ತಮ ಇಲ್ಲ, ಸಿಕ್ಸರ್. ಸಿಕ್ಸರ್. ಸೂಪರ್ ಸೂಪರ್. ಇನ್ನಿಂಗ್ಸ್ ನ ಮೊದಲ ಸಿಕ್ಸರ್ ಮೀಡಿಯಾ 11 ತಂಡದ ಪರವಾಗಿ. ಪವನ್ ಅವರು ಮೊದಲ ಎಸೆತದಲ್ಲೇ ಸಿಕ್ಸರ್ ಅನ್ನ ರಾಮಪ್ರಸಾದ್ ಅವ್ರದ್ದು ಹೊಡಿ ಬಡಿ ಕಡಿ. ಪ್ರದರ್ಶನ. ಕೇವಲ ಮಾದೇವ್ 1 ರನ್. ಮಾದೇವ್ ಬೇಕಿದ್ರೆ ಕೇಳು ಓಡಕ್ಕೆ ರನ್ನರ್ ಕಾಲ್ ಮಾಡ್ಕೊಂಬೇಡ. ಮೊದಲನೇ ಎಸೆತದಲ್ಲಿ ಸಿಕ್ಸರ್ ಅನ್ನು ಕೊಟ್ಟರು. 2ನೇ ಎಸೆತದಲ್ಲಿ ಉತ್ತಮ ಕಂಬ್ಯಾಕ್ ಮಾಡಿದ್ದಾರೆ ಪವನ್. ಒಳ್ಳೆಯ ಆಲ್ರೌಂಡರ್ ಎಂದು ಹೆಸರು ಪಡೆದಿರುವ ಪವನ್ ಈಗ 3ನೇ ಎಸೆತ. ಫುಲ್ ಟಾಸ್ ಪವನ್ ಅವರಿಂದ. ಮಾದೇವ್ ಸೂಪರ್. ಉತ್ತಮವಾದ ಪ್ರದರ್ಶನ. ಸ್ಟ್ರೇಟ್ ಡೌನ್ ದ ಗ್ರೌಂಡ್. ಒಳ್ಳೆ ಎದುರಾಳಿ ತಂಡ +11 ಉತ್ತಮವಾದ ಪ್ರದರ್ಶನ ಕೊಡ್ತಾ ಇದೆ. ನಿರೀಕ್ಷಿತ ಬೌಲಿಂಗ್ ಪ್ರದರ್ಶನ ತೋರುವಲ್ಲಿ ವಿಫಲರಾಗಿದ್ದಾರೆ ಪವನ್. ಮೊದಲ 3 ಎಸೆತಗಳಲ್ಲಿ 2 ಸಿಕ್ಸರ್ ಅನ್ನ ಕೊಟ್ಟು
ದುಬಾರಿ ಬೌಲರ್ ಎನಿಸಿಕೊಂಡಿದ್ದಾರೆ. ಈಗ ಕಮ್ಬ್ಯಾಕ್ ಮಾಡುವ ಅವಕಾಶ ಅವರಿಗೆ ಇನ್ನೂ 3 ಎಸೆತಗಳು ಇವೆ. ಈ ಓವರ್ನಲ್ಲಿ ನಿರೀಕ್ಷಿತ ಬ್ಯಾಟ್ಮನ್ ನಿರೀಕ್ಷಿತ ಮಟ್ಟ ತಲುಪಿದ್ದಾರೆ ನಮ್ಮ ಮೀಡಿಯಾ ಪರವಾಗಿ ಅತ್ಯುತ್ತಮವಾದ ಬ್ಯಾಟಿಂಗ್ ಬರ್ತಾ ಇದೆ, ಯಾವುದೇ ಅನುಮಾನ ಇಲ್ಲ. ಈಗ ಪವನ್ ಅವರ ಕಡೆಯಿಂದಲೂ ಕೂಡ ಅತ್ಯುತ್ತಮ ಬೌಲಿಂಗ್ ನ ನಿರೀಕ್ಷೆ. 3 ಸಿಕ್ಸ್ ಹೋಗುವ ಸಾಧ್ಯತೆ ಇದೆ. ಸೂಪರ್, ಇದು ಸೂಪರ್ ಮಾದೇವ್ 6. ಇನ್ನು 2 ಬಾಲಿಗೆ 2 ಸಿಕ್ಸ್ ಹೋಗುವಂತ ಸಾಧ್ಯತೆ ಇದೆ. ಪವನ್ ಅವರು ಫುಲ್ ಟಾಸ್ ಮೇಲೆ ಫುಲ್ ಟಾಸ್ ಹಾಕಿ ಕೊಂಚ ಗಲಿಬಿಲಿಯಿಂದ ಬೌಲಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಪವನ್ ಅವರೇ ಪಿಚ್ ಹಾಕಿದ್ರೆ ಏನು ರೋಬಾಲ್ ಕೊಡೋದಿಲ್ಲ. ಉತ್ತಮವಾದ ಪ್ರದರ್ಶನವನ್ನ ಮಹಾದೇವ್ ನ್ಯೂಸ್ ಫಸ್ಟ್ ವರದಿಗಾರರು ಉತ್ತಮವಾದ ಪ್ರದರ್ಶನವನ್ನ ಕೊಡ್ತಿದ್ದಾರೆ. ಮತ್ತೆರಡು ಬಾಯಿಗೆ ಮತ್ತೆರಡು ಸಿಕ್ಸ್ ಹೋಗುವಂತ ಸಾಧ್ಯತೆ. ಗಾಳಿಯಲ್ಲಿ ಹೋಯ್ತು ನೋಡಿ ಬಾಲ್. ಉತ್ತಮವಾದ ಪ್ರದರ್ಶನಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ಮಹಾದೇವ್. ಇದು ಡಾಟ್ ಬಾಲ್ ಅನ್ನೋದಕ್ಕಿಂತ ಅವರು ಹೊಡಿಲಿಲ್ಲ ಅಂತ ಹೇಳ್ಬೋದಷ್ಟೇ. ಮತ್ತೊಂದು ಫುಲ್ ಟಾಸ್ ಅನ್ನೇ ಹಾಕಿದ್ರು ಪವನ್. ಪಿಚ್ ಹಾಕಿ ಇರ್ಲಿ, ಇನ್ನೊಂದು ಅವಕಾಶ ಇದೆ ನಿಮಗೆ. ಇದು ಕೂಡ ಬೌಂಡ್ರಿ ದಾಟುವಂತ ಸಾಧ್ಯತೆ. ಲೆಗ್ ಸೈಡ್ ನತ್ತ ತಳ್ಳಿ ಪ್ರಯತ್ನವನ್ನ ಮಾಡಿದ್ದಾರೆ. 1 ರನ್. ಇದರೊಂದಿಗೆ ಗುಡ್ ರನ್. 2ನೇ ಓವರ್ ಮುಕ್ತಾಯಗೊಂಡಿದೆ. 2 ಓವರ್ನ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 25. ಗುಡ್ ಸ್ಕೋರ್ ಇದೇ ರೀತಿ ಮೊದಲನೇ ಓವರ್ನಲ್ಲಿ ಕೇವಲ 5 ರನ್ ಬಂದಿದ್ರು ಕೂಡ 2ನೇ ಓವರ್ನಲ್ಲಿ 20 ರನ್ ಅನ್ನ ಕೊಟ್ಟು ದುಬಾರಿ ಬೌಲರ್ ಎನಿಸಿಕೊಂಡಿದ್ದಾರೆ ಪವನ್. ಓವರ್ಗೆ 3 ಸಿಕ್ಸ್ ಹೊಡೆದ್ರೆ 2 ಓವರ್ ಕಡಿಮೆ. ಹಾಗೂ ಇನ್ನಿಂಗ್ಸ್ ನ 3ನೇ ಓವರ್ನ ಎಸೆಯಲು ವೇದಿಕೆ ಮುಂಭಾಗದಿಂದ ಸಜ್ಜಾಗಿ ನಿಂತಿದ್ದಾರೆ. ತಮಗೆ ಬೇಕಾದ ಸ್ಥಳದಲ್ಲಿ ಕ್ಷೇತ್ರ ರಕ್ಷಣೆಯನ್ನ ನಿಲ್ಲಿಸಿಕೊಂಡು ಈಗ 3ನೇ ಓವರ್ ಆಫ್ ಸೈಡ್ ನ ತಳ್ಳಿ ಸಂಜು ಸರ್ ಅವರಿಂದ ಉತ್ತಮವಾದ ಚುರುಕಾದ ಕ್ಷೇತ್ರ ರಕ್ಷಣೆ, ಕೇವಲ 1 ರನ್. ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನ. ಅದೇ ರೀತಿಯಾಗಿ ಮೀಡಿಯಾ 11 ನಿಂದ ಬ್ಯಾಟಿಂಗ್ ಪ್ರದರ್ಶನದಲ್ಲಿ ಯಶಸ್ಸು ಕಂಡಂತಹ ರಾಮ್ ಪ್ರಸಾದ್ ಹಾಗೂ ಮಹದೇವ್ ಇಬ್ಬರು ಕೂಡ APL, BPL, CPL ಎಲ್ಲವೂ ಕೂಡ ಆಡಿದಂತಹ ಆಟಗಾರರು. ಗಾಳಿಯಲ್ಲಿ ತೇಲುವುದ ಚೆಂಡು 1 ಬೌನ್ಸ್ ಟು ದ ಫೀಲ್ಡರ್. ಹರೀಶ್ ಅವರು ತಮ್ಮ ಕೋಟದ 2ನೇ ಓವರ್ನ ಕೂಡ ಅತ್ಯಂತ ಚಾಣಾಕ್ಷತನದಿಂದ ಮಾಡುತ್ತಿದ್ದಾರೆ. ಕೇವಲ 2 ರನ್ಗಳಲ್ಲಿ 2 ಬಾಲ್ಗಳಲ್ಲಿ 2 ರನ್ ಅನ್ನ ನೀಡಿದ್ದಾರೆ. ಈಗ 3ನೇ ಎಸೆತ. ಗಾಳಿಯಲ್ಲಿ ಔಟ್, ಸ್ಟಂಪ್ ಔಟ್. ಅತ್ಯುತ್ತಮವಾದ ಗೂಟ ರಕ್ಷಣೆ. ಮೊದಲ ವಿಕೆಟ್ ಪತನ. ಮೀಡಿಯಾ 11 ತಂಡದ ಮೊದಲ ವಿಕೆಟ್ ಪತನ. ಹರೀಶ್ ಅವರಿಂದ ಅತ್ಯುತ್ತಮವಾದ ಬೌಲಿಂಗ್ ಪ್ರದರ್ಶನವನ್ನು ನೀಡಿ ಈಗ ಪೆವಿಲಿಯನ್ ಅತ್ತ ಹೆಜ್ಜೆ ಹಾಕುತ್ತಿದ್ದಾರೆ. ಉತ್ತಮವಾದ ಬ್ಯಾಟಿಂಗ್ ಅನ್ನ ಮಾಡಿದ್ರು. ಅದು ವಿಕೆಟ್ ಬಿದ್ದಿರುವುದು ಪೊಲೀಸ್ 11 ತಂಡದ ಬೆಂಬಲಿಗರಿಂದ ಹರ್ಷದ್ ಗಾರ. ಈಗ ಸ್ಟ್ರೈಕ್ ನಲ್ಲಿ ದಾವಣಗೆರೆ ಕೊಹ್ಲಿ. ಲೆಗ್ ಸೈಡ್ ನತ್ತ ಬಂದಂತ ಚೆಂಡು ಇಲ್ಲ, ಸಿಕ್ಸರ್. 1 ಬಾಲ್ಗೆ 6 ರನ್ ನೋಡಿದಂತಹ ನೂರ್. ಮೊದಲ ಎಸೆತದಲ್ಲಿ ವಿರಾಟ್ ಕೊಹ್ಲಿಯ ಅಮೋಘ ಪ್ರಾರಂಭ. 6 ಬಾಲಿಗೆ 6 ಸಿಕ್ಸ್ ಹೊಡೆದಂತ ಸಾಧ್ಯತೆ. ಮೊದಲ ಎಸೆತದಲ್ಲೇ ಭರ್ಜರಿ ಸಿಕ್ಸರ್ ಅನ್ನು ಬಾರಿಸಿದ್ದಾರೆ ನೂರ್. ಮತ್ತೊಮ್ಮೆ ಅದೇ ರೀತಿಯಾಗಿ ಸಿಕ್ಸರ್ ಬಾರಿಸುವ ಪ್ರಯತ್ನ ಆದರೆ ವಿಫಲ. ಉತ್ತಮವಾದ ಬೌಲಿಂಗ್ ಹರೀಶ್ ಅವರಿಂದ. ಮೂರನೇ ಓವರ್ನ ಕೊನೆಯ ಎಸೆತವನ್ನ ಎಸೆಯಲು ಈಗ ಹರೀಶ್ ಅವರು ಪೆವಿಲಿಯನ್ ನಿಂದ ಮತ್ತೊಮ್ಮೆ 360 ಡಿಗ್ರಿ ಬ್ಯಾಟಿಂಗ್ ಮಾಡುವ ಪ್ರಯತ್ನ ವಿಫಲ. ಇದರೊಂದಿಗೆ
ಮೂರನೇ ಓವರ್ ಮುಕ್ತಾಯ. 3 ಓವರ್ಗಳ ಮುಕ್ತಾಯಕ್ಕೆ ಮೀಡಿಯಾ 11 ತಂಡದ ಒಟ್ಟು ಮೊತ್ತ 33, 1 ವಿಕೆಟ್ ನಷ್ಟಕ್ಕೆ. ಇಬ್ಬರು ಕೂಡ ಒಡಿ ಬಡಿ ದಾಂಡಗರು ರಾಮ್ ಪ್ರಸಾದ್ ಹಾಗೂ ನೂರ್. ಗಾಳಿಯಲ್ಲಿ ತೇಲುವ ಚೆಂಡು Six. ಸಿಕ್ಸರ್. ರಾಮ್ ಪ್ರಸಾದ್ ಮೊದಲ ಎಸೆತದಲ್ಲೇ ಭರ್ಜರಿ ಸಿಕ್ಸರ್. ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನ. ಅದ್ಭುತವಾದ ಎಸೆತ ಸಂಜೀವ್ ಅವರಿಂದ. ಮಳೆ ಇಲ್ಲದ ಬೆಳೆ +11 ಖಾತೆಗೆ. ಗುಡ್ ಯಾರ್ಕರ್ ಬೌಲಿಂಗ್ ಸಂಜೀವ್ ಸರ್ ಅವರಿಂದ. ಉತ್ತಮ ಕಮ್ ಬ್ಯಾಕ್ ಇದು. ಇನ್ನಿಂಗ್ಸ್ ನ 4ನೇ ಓವರ್ ಪ್ರಸ್ತುತ ಚಾಲ್ತಿಯಲ್ಲಿದೆ. ಮೊದಲ ಎಸೆತದಲ್ಲಿ ಸಿಕ್ಸರ್ ಕೊಟ್ಟರೂ ಸಹ ನಂತರದಲ್ಲಿ ಉತ್ತಮ ಕಮ್ ಬ್ಯಾಕ್ ಮಾಡಿದ್ದಾರೆ ಅಲ್ಲಿ ಸಂಜೀವ್ ಸರ್. ಈಗ ಮತ್ತೊಮ್ಮೆ ಎರಡು ಹಿಂಬದಿಯಲ್ಲಿ ಮೀಡಿಯಾ 11 ಖಾತೆಗೆ. ಅಂಪೈರ್ ಸರ್ ಉತ್ತಮವಾದಂತಹ ಫೀಲ್ಡಿಂಗ್ ಪ್ರದರ್ಶನ. ಅಂಪೈರ್ ಗಾಳಿಯಲ್ಲಿ ತೇಲುವುದು. ಮತ್ತೊಂದು ಭರ್ಜರಿಯಾದ ಸಿಕ್ಸರ್ ಮೀಡಿಯಾ 11 ತಂಡಕ್ಕೆ. ಸಂಜೀವ್ ಸರ್ ಅವರು ನಿರಾಶಾದಾಯಕ. ಅಷ್ಟೇ ಸಿಕ್ಸರ್ ಹೊಡ್ಸ್ಕೊತಿದ್ದಾರೆ. ಉತ್ತಮ ಪ್ರದರ್ಶನ. ಸಂಜೀವ್ ಅವರಿಗೆ SP ಮೇಡಮ್ ಇಂದ ಲಾಠಿ ಚಾರ್ಜ್ ತಕ್ಷಣವೇ. ನಿರಾಶಾದಾಯಕ ಬೌಲಿಂಗ್ ಅನ್ನ ಪ್ರದರ್ಶಿಸ್ತಾ ಇದ್ದಾರೆ ಸಂಜೀವ್ ಸರ್ ಅವರಿಂದ. ಉತ್ತಮ ಬೌಲಿಂಗ್ ನ ನಿರೀಕ್ಷೆ ಇತ್ತು. ಎಲ್ಲ ಪೊಲೀಸ್ 11 ತಂಡದ ಬೆಂಬಲಿಗರೆಲ್ಲರೂ ಕೂಡ ಸಂಜೀವ್ ಸರ್ ಬೌಲಿಂಗ್ ಬಂದ ತಕ್ಷಣ ಈ ಓವರ್ ನಲ್ಲಿ ವಿಕೆಟ್ ಬೀಳುತ್ತೆ ಅನ್ನುವ ನಿರೀಕ್ಷೆ ಇತ್ತು. ಆದ್ರೆ 2 ಸಿಕ್ಸ್ ಹೊಡೆದ ತಕ್ಷಣವೇ ಮೇಡಮ್ ಅವರು ಅಕಾಲಕ್ಕೆ ಇಳಿದಿದ್ದಾರೆ. ಎಲ್ಲ ತಂತ್ರಗಾರಿಕೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅದೇ ರೀತಿಯಾಗಿ DSP ಸರ್ ಆಗಿರ್ಬೋದು ಮತ್ತೆ ಕಿರಣ್ ಸರ್ ಆಗಿರ್ಬೋದು ಎಲ್ಲರೂ ಕೂಡ ತಂತ್ರಗಾರಿಕೆ ಮತ್ತೆ ಲಾಠಿ ಚಾರ್ಜ್ ಕೂಡ ಮಾಡ್ತಾ ಇದ್ದಾರೆ. ನಲವತ್ತೆಂಟು ರನ್ ಆಗಿದೆ ಒಟ್ಟು. 4ನೇ ಓವರ್ ಚಾಲ್ತಿಯಲ್ಲಿದೆ. ಒಟ್ಟು ಮೊತ್ತ 48. ಇನ್ನು ಕೇವಲ 30 ರನ್ಗಳ ಅವಶ್ಯಕತೆ ಇದೆ. ಇಪ್ಪತ್ತಾರು ಬಾಲ್ಗೆ 30 ರನ್ಗಳು ಮಾತ್ರ ಬೇಕಾಗಿರುವಂತದ್ದು. ಇಬ್ಬರು ಕೂಡ ಭರವಸೆ ಆಟಗಾರರು ನೂರ್ ಹಾಗೂ ರಾಮ್ ಪ್ರಸಾದ್. ಪ್ರೆಸ್ ಕ್ಲಬ್ ತಂಡ ಗೆಲುವಿನತ್ತ, ತಳಮಳ ಪೊಲೀಸ್ ತಂಡಕ್ಕೆ. ನೂರು ಬಾಲ್ ನೋಡು, ನೂರು ಬಾಲ್ ನೋಡು. SP ಮೇಡಮ್ ಅವರು ಯಾವುದೇ ರೀತಿಯಂತಹ ಮ್ಯಾಚ್ ಫಿಕ್ಸಿಂಗ್ ಆಗೋದಿಲ್ಲ. ನಮ್ಮ ಆಟಗಾರರು ಬಲಿಷ್ಠವಾದಂತಹ ತಂಡವನ್ನು ಕೂಡ ಹೊಂದಿರುವಂತಹ ಪ್ರೆಸ್ ಕ್ಲಬ್ 11 ಈ ಬಾರಿ PR ಗ್ರೌಂಡ್ ನಲ್ಲಿ ಗೆಲುವು ನಮ್ಮದೇ ಎನ್ನುವಂತಹ ನಿಟ್ಟಿನಲ್ಲಿರುವಂತದ್ದು. ಈ ಬಾರಿ RCB ಗೆದ್ದಿದೆ. ಗೆಲ್ಲುತ್ತೆ ಸರಿ. ಇನ್ನು 26 ಎಸೆತಗಳಲ್ಲಿ 30 ರನ್ಗಳ ಅವಶ್ಯಕತೆ ಇದೆ. ಸಂಜೀವ್ ಸರ್ ಈಗ ಮತ್ತೊಮ್ಮೆ ಗಾಳಿಯಲ್ಲಿ ತೇಲುವುದ ಚೆಂಡು ಕ್ಯಾಚ್ ಆಗುವ ಸಾಧ್ಯತೆ. ಎಸ್ ಔಟ್. SP ಮೇಡಮ್ ಅವರು ಕೊಟ್ಟಂತಹ ಸಲಹೆ ಸೂಚನೆಗಳು ವರ್ಕೌಟ್ ಆಗಿದೆ. ನಂತರದ ಮೊದಲ ಎಸೆತದಲ್ಲಿ ವಿಕೆಟ್ ಕೂಡ ಬಿದ್ದಿದೆ. ಮೀಡಿಯಾ 11 ತಂಡದ 2ನೇ ವಿಕೆಟ್ ಪತನ. ನೀವು ಹಳೆ ಆಟಗಾರರು ನೋಡಿ ತೀರ್ಮಾನ ಇಲ್ಲ, ಬಾಲ್ ಕಳೆಯಂಗೆ ಹೊಡೆದಿದ್ದು ನಿಮ್ ತಪ್ಪು. ಎರಡು ಕಡೆ ಇಲ್ಲೇ ಹತ್ರ ಹೊಡಿಬೇಕಿತ್ತು. ಬಾಲ್ ಕಳೆಯಂಗೆ ಹೊಡೆದಿದ್ದು ನಿಮ್ ತಪ್ಪು. ಹಿಡ್ಕೋಬೇಕು. ಇನ್ನೊಂದು 2 3 ಹಳೆ ಬಾಲ್ ಹಿಡ್ಕೋಬೇಕು. ಇಲ್ಲ ಹೊಸ ಬಾಲ್ ಆಡ್ಸ್ಬೇಕು. ಎರಡು
ಎಸ್ ಪ್ರವೀಣ್ ಬಾಳ ಅವರು ಸ್ಟ್ರೈಕರ್ ಆಗಿ ಯಾರ್ಕರ್ ಉತ್ತಮವಾದ ಆಟವನ್ನು ಮಾಡ್ತಿದ್ದಾರೆ. ರಕ್ಷಣಾತ್ಮಕ ಆಟ 1 ರನ್. ಇದರೊಂದಿಗೆ ಓವರ್ ಕೂಡ ಮುಕ್ತಾಯ ಆಗಿದೆ. ವಿಕೆಟ್ಗಳು ಬಿದ್ದಲ್ಲಿ ಮೀಡಿಯಾ 11 ಪರ ಪ್ರೆಷರ್ ಬೀಳುವುದು, ಅದೇ ರೀತಿಯಾಗಿ ರನ್ಗಳನ್ನ ಕೊಟ್ಟಲ್ಲಿ ಪೊಲೀಸ್ 11 ತಂಡಕ್ಕೆ ಒತ್ತಡ ಬೀಳಲಿದೆ. ಹಾಗಾಗಿ 5ನೇ ಓವರ್ ಇನ್ನಿಂಗ್ಸ್ ನ 5ನೇ ಓವರ್ನ ಎಸೆಯಲು ಸಂತೋಷ್ ಮೊದಲ ಅಗಲವಾದ ಎಸೆತ ವೈಡ್. ಅಂಪೈರ್ ಗದ್ಗೇಶ್ ಅವರಿಂದ ವೈಡ್ ಎಂಬ ಸೂಚನೆ. ಇದರೊಂದಿಗೆ 50 ರನ್ಗಳನ್ನ ತಲುಪಿದೆ ಮೀಡಿಯಾ 11. 2 ವಿಕೆಟ್ ನಷ್ಟಕ್ಕೆ. ಸಂತೋಷ್ ಮತ್ತೊಮ್ಮೆ ಉತ್ತಮವಾದ ಬೌಲಿಂಗ್ ಇದೆ. ಒಳ್ಳೆಯ ಕಂಬ್ಯಾಕ್ ಸಂತೋಷ್ ಅವರಿಂದ. ಆಫ್ ಸೈಡ್ ಮತ್ತ ಬೌಲಿಂಗ್ ಮಾಡಿದರು. ಡಾಟ್ ಬಾಲ್. ರಿವರ್ಸ್ ಶಾಟ್ ಹೊಡೆಯುವ ಪ್ರಯತ್ನ. ಅಂಪೈರ್ ಇಂದ ವೈಡ್ ಎಂಬ ತೀರ್ಮಾನ. ಅಗಲವಾದ ಎಸೆತ ಬ್ಯಾಟ್ಸ್ಮನ್ ತಂಡಕ್ಕೆ. ಬ್ಯಾಟ್ಸ್ಮನ್ ಅವರು ಟರ್ನ್ ಆಗಿದ್ರು ಕೂಡ ಗದ್ಗೇಶ್ ಅವರು ವೈಡ್ ಎಂಬ ತೀರ್ಮಾನವನ್ನ ಕೊಟ್ಟಿದ್ದಾರೆ. ಮೀಡಿಯಾ 11 ಒತ್ತಡಕ್ಕೆ ಪ್ರಸಾದನ ಫೋಟೋ ತೆಗೆದು ತಾಡಂಬರ್ ಅಲ್ಲ, ಮೀಡಿಯಾ 11 ಒತ್ತಡಕ್ಕೆ ಅಥವಾ ಆಮಿಷಕ್ಕೆ ಒಳಗಾದರ ಗದ್ಗೇಶ್. ನೀವು ಗಾಬರಿ ಆಗಬೇಡಿ. ಸಂತೋಷ್ ಪೊಲೀಸ್ನವರು ದಯವಿಟ್ಟು ಮತ್ತೊಂದು ವೈಡ್. ಸಂತೋಷ್ ಅವರಿಂದ ನಿರೀಕ್ಷಿತ ಮಟ್ಟದ ಬೌಲಿಂಗ್ ಪ್ರದರ್ಶನ ಬರ್ತಾ ಇಲ್ಲ. ಪ್ರಶಾಂತ್ ಎಂಟ್ರಿ ಆದ್ರೆ 12 ಜನ ಫೀಲ್ಡರ್ ಆಗ್ತಾರೆ. ಪ್ರಶಾಂತ್ ಅಣ್ಣ ಅವರು ಲೈವ್ ಕವರೇಜ್ ಮಾಡ್ತಾ ಇದ್ದಾರೆ. ಹಾಟ್ ಸ್ಟಾರ್ ನಲ್ಲಿ ಈ ಒಂದು ಪಂದ್ಯವನ್ನ ನೀವು ಲೈವ್ ಆಗಿ ನೋಡಬಹುದು. ಹೊಡಿಬಡಿ ಆಟಗಾರರಾದಂತಹ ನೂರ್ ಹಾಗೂ ಪ್ರವೀಣ್ ಅವರ ಅಬ್ಬರದ ಆಟಕ್ಕೆ ಪೊಲೀಸ್ ತಂಡ ತಳಮಳ. ತಂತ್ರಗಾರಿಕೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರತಿ ಬಾಲು ಕೂಡ ತಂತ್ರಗಾರಿಕೆ. ASP ಸರ್ ಕೂಡ ಫೀಲ್ಡ್ ಅಲ್ಲಿ ಇದ್ದಾರೆ. ಕಳೆದ ಓವರ್ನಲ್ಲಿ ಕಳೆದು ಹೋಗಿದ್ದಂತಹ ಬಾಲ್ ಈಗ ಮತ್ತೆ ಮೈದಾನದ ಮಧ್ಯದಲ್ಲಿ ಬಂದಿದೆ. ಇದರೊಂದಿಗೆ ಬೌಲರ್ ಕೂಡ ಇಲ್ಲಿ ಬದಲಾಗಿರುವುದನ್ನು ನಾವು ಗಮನಿಸಬಹುದು. ವಿಕೆಟ್ ಬಿದ್ದ ಕೂಡಲೇ ಬಾಲ್ ಚೇಂಜ್ ಆದ ಕಾರಣ ವಿಕೆಟ್ ಹೋಗಿದೆ ಎಂಬ ಕಾರಣವನ್ನು ನೀಡಿದ್ದ ಮೀಡಿಯಾ 11 ಈಗ ಮತ್ತೆ ಅದೇ ಹಳೆ ಬಾಲ್ ಅನ್ನ ಆಡಿಸ್ತಾ ಇರೋದು ನಾವು ಈಗ ಯಾವ ರೀತಿಯ ಪ್ರದರ್ಶನ ಬರುತ್ತೆ ಕಾದು ನೋಡೋಣ. ಬೌಲಿಂಗ್ ನಲ್ಲಿ ಅಜಯ್. ಬೌಲರ್ ಬದಲಾವಣೆ. ಕ್ಯಾಚ್ ಆಗುವ ಸಾಧ್ಯತೆ. ಉತ್ತಮವಾದ ಕ್ಷೇತ್ರ ರಕ್ಷಣೆಯಲ್ಲಿ ಸಂತೋಷ್ ಅವರಿಂದ ಕೇವಲ 1 ರನ್ಗಳಿಗೆ ಸೀಮಿತ. ಉತ್ತಮವಾದ ಕ್ಷೇತ್ರ ರಕ್ಷಣೆಯಲ್ಲಿ ಸಂತೋಷ್. ಇಂಜುರಿ ಪ್ಲೇಯರ್ ಅದ್ಭುತವಾದಂತಹ ಕ್ಷೇತ್ರ ರಕ್ಷಣೆ. ಇಲ್ಲ ಕೇವಲ 1 ರನ್. ಮತ್ತೊಮ್ಮೆ ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನ ವಿರಾಟ್ ಕೊಹ್ಲಿ ಅವರಿಂದ. ಸಂತೋಷ್ ಅವರ ಕಳಪೆ ಕ್ಷೇತ್ರ ರಕ್ಷಣೆ. ಕಳೆದ ಎಸೆತದಲ್ಲಿ ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ಆದರೆ ಈ ಎಸೆತ ಕೊಂಚ ಗಲಿಬಿಲಿ ಮಾಡಿಕೊಂಡು ಬೌಂಡರಿಯನ್ನ ನೀಡಿದ್ದಾರೆ ಮೀಡಿಯಾ 11 ತಂಡಕ್ಕೆ. ಇಂಜುರಿ ಆಗಿರುವಂತಹ ಕಾರಣದಿಂದಾಗಿ ಫೀಲ್ಡಿಂಗ್ ಲೋಪ ಆಗಿದೆ ಹೊರತು ಯಾವುದೇ ರೀತಿಯಂತಹ ಲೋಪ ಇಲ್ಲ. ಆದ್ರೂ ಇರಬಹುದು. ಗಾಳಿಯಲ್ಲಿ ತಲೆಯಾದ ಚೆಂಡು ಕ್ಯಾಚ್ ಆಗುವ ಸಾಧ್ಯತೆ. ಪವನ್ ಅವರಿಂದ ಅತ್ಯುತ್ತಮವಾದ ಕ್ಯಾಚ್. 3ನೇ ವಿಕೆಟ್ ಪತನ. ಹೋದ್ರೂ ತಂಡ ಗೆಲ್ಲೋದು
ಖಚಿತ ನಿಶ್ಚಿತ, ಯಾರು ಕೂಡ ತಪ್ಪಿಸ್ಲಿಕ್ಕೆ ಆಗಲ್ಲ. ಇದು RCB ಕಪ್ ಯಾವ ರೀತಿ ಬಂತ ಆ ರೀತಿ ಪ್ರಸ್ತುತ ಕಪ್ಪನ್ನ ತೆಗೆದುಕೊಂಡು ಮನೆಗೆ ಹೋಗುತ್ತೆ. ಗೆಲ್ಲುವ ಮುನ್ನವೇ ಎಲ್ಲ ಆಶ್ವಾಸನೆಗಳು ಬೇಡ. ಪ್ರತಿ ಬಾಲಲ್ಲೂ ಕೂಡ ತಂತ್ರಗಾರಿಕೆ ಮಾಡಿರುವಂತಹ ಮೈಕ್ 1 ಮತ್ತು ಮೈಕ್ 2 ಮೇಡಮ್ ಅವರು ಕೂಡ ಲಯಬದ್ಧವಾಗಿ ಬೌಲಿಂಗ್ ಮಾಡಿ ವಿಕೆಟ್ ತೆಗೀರಿ ಎನ್ನುವಂತಹ ಒಂದು ನಿಟ್ಟಿನಲ್ಲಿ ತಂತ್ರಗಾರಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿ ಯಾವುದೇ ತಂತ್ರಕ್ಕೂ ಕೂಡ ಬಗ್ಗದೆ ದಾವಣಗೆರೆ ಮೀಡಿಯಾ 11 ತಂಡ ಅದ್ದೂರಿಯಾಗಿ ಬ್ಯಾಟಿಂಗ್ ಪ್ರದರ್ಶನ ಕೂಡ ಮಾಡ್ತಾ ಇದೆ. 20 ಎಸೆತಗಳಲ್ಲಿ 21 ರನ್ಗಳ ಅವಶ್ಯಕತೆ ಇದೆ. ಪ್ರಸ್ತುತ ತಂಡ ಹಳೆ ಸೇಡನ್ನ ತಿಳಿಸ್ಕೊಳ್ಳುತ್ತೆ. ಈ ಬಾರಿ ಗೆದ್ದು ಪೊಲೀಸ್ ತಂಡದ ಮೇಲೆ ಬೀಗುತ್ತೆ. ಹಳೆ ಎಲ್ಲ ಸೇಡನ್ನ ಪ್ರಸ್ತುತ ತಂಡ ತಿಳಿಸ್ಕೊಳುತ್ತೆ. ಈ ಬಾರಿ ಈಗಾಗಲೇ ಪೊಲೀಸರಿಗೆ ಒಂದು ರೀತಿಯಾಗಿ ಕ್ಯಾಚ್ ಆಗುವ ಸಾಧ್ಯತೆ. ಕ್ಯಾಚ್, ಮತ್ತೊಂದು ವಿಕೆಟ್ ಪತನ. ಮತ್ತೆ SP ಮೇಡಮ್ ಅವರ ಸಲಹೆ ವರ್ಕೌಟ್ ಆಗಿರುವುದು. ಜೋರಾದ ಚಪ್ಪಾಳೆ ಬರಲಿ. 4ನೇ ವಿಕೆಟ್ ಪತನ. ಅದೃಷ್ಟ ಲಕ್ಷ್ಮಿಯಾಗಿ SP ಮೇಡಮ್ ರವರು ವಿಕೆಟ್ ಅನ್ನ ಇಲ್ಲಿ ಪಡೆದಿರುವುದು ವಿಶೇಷ. ಇದು ಪೊಲೀಸ್ ಇಲಾಖೆ ಈಗಾಗಲೇ ಬಾಲ್ ಟು ಬಾಲ್ ಬೇಕು. ಪರಶುರಾಮ್ PC ಹಾಗೂ ಪ್ರವೀಣ್ ಬಾಡವ್ರೆ ಬಾಲ್ ಟು ಬಾಲ್ ಬೇಕು. 6 ಬಾಲಿಗೆ 6 6 ಹೊಡೆದ್ರು ಗೆಲ್ತೀವಿ. ಹಾಗಾದ್ರೆ ಎತ್ತಾಡ್ಬಿಡ್ರಿ, ಜವಾಬ್ದಾರಿ ಭಾಳ ಇದೆ ನಿಮ್ಮ ಮೇಲೆ. ಪ್ರಸ್ತುತ ಬ್ಯಾಟಿಂಗ್ ಮಾಡುತ್ತಿರುವ ಪರಶುರಾಮ್ ಅವರ ತಂದೆಯವರು, ನಿಮ್ಮ ತಂದೆಯವರು ASI ಆಗಿರುವುದು ಪೊಲೀಸ್ ಇಲಾಖೆ. ಅದಕ್ಕೆಲ್ಲ ಬೆದರಿಕೆ ಹಾಕಿ ಗೆಲ್ಲಬಾರ್ದು ಪೊಲೀಸ್ನವರು. ದಯವಿಟ್ಟು ಮನವಿ ಮಾಡಿ. ಪರಶುರಾಮ್ ಅವರು ನಿಮ್ಮ ತಂದೆಯವರು ಪೊಲೀಸ್ ಇಲಾಖೆಯಲ್ಲಿದ್ದಾರೆ, ಇದನ್ನು ಮರೆಯಬೇಡಿ. ಹಾಗಾಗಿ ನೀವು ನಮ್ಮನ್ನ ಗೆಲ್ಲಿಸಿ ಗೌರವ ಎತ್ತಿರಬೇಕು. ಗೆಲ್ಲಿಸಿ, ಪೊಲೀಸ್ ತಂಡವನ್ನು ಗೆಲ್ಲಿಸಿ. ಆಫ್ ಸೈಡ್ ನತ್ತ ತಳ್ಳಿ 1 ರನ್ ಅನ್ನ ಗಳಿಸಿದ್ದಾರೆ ಪರಶುರಾಮ್. ಇದೇ ರೀತಿಯಾಗಿ ಆಡಿ ಬಾಲ್ ಟು ಬಾಲ್ ಬಂದ್ರು ಗೆಲ್ತೀವಿ ನಾವು. ಓವರ್ನ ಮುಕ್ತಾಯ, 5ನೇ ಓವರ್ ಮುಕ್ತಾಯ. 5 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ. ಇಂಪ್ಯಾಕ್ಟ್ ಪ್ಲೇಯರ್ ನಿಮ್ಮದೇ ಗ್ರೌಂಡ್ ಪರಶುರಾಮ್, ನೀವು ಪ್ರಾಕ್ಟೀಸ್ ಮಾಡುವಂತ ಗ್ರೌಂಡ್. ಇಂಪ್ಯಾಕ್ಟ್ ಬೌಲರ್ ಆಗಿ ಬಸವರಾಜ್ ಸರ್. ಕ್ಯಾಚ್ ಆಗುವ ಸಾಧ್ಯತೆ. ಮೊದಲ ಎಸೆತದಲ್ಲಿ ವಿಕೆಟ್ ಅನ್ನು ಪಡೆದುಕೊಂಡಿದ್ದಾರೆ ಬಸವರಾಜ್ ಸರ್. ಅತ್ಯದ್ಭುತ ಬೌಲಿಂಗ್ ಪ್ರದರ್ಶನ. SP ಮೇಡಮ್ ರವರ ಸಲಹೆ ಸೂಚನೆ ಮತ್ತೊಮ್ಮೆ ಹೋಗಿದೆ. ಜೋರಾದ ಚಪ್ಪಾಳೆ. ಮೇಡಮ್ ಪ್ರತಿ ಬಾರಿ ಗ್ರೌಂಡ್ ಹೋಗ್ತಿದ್ದಾರೆ. ಹಾಗಂತ ಪೊಲೀಸ್ ತಂಡಕ್ಕೆ ಅದೃಷ್ಟ ಲಕ್ಷ್ಮಿಯಾಗಿ SP ಮೇಡಮ್ ರವರು ತನ್ನ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಯಾಕಂದ್ರೆ ಪ್ರತಿ ಬಾರಿ ಅವರು ಮೈದಾನದ ಮಧ್ಯಕ್ಕೆ ತೋರಿಸುವುದು ಫಿಕ್ಸಿಂಗ್ ಅನ್ನುವುದಿಲ್ಲ. ಅದನ್ನ ಮತ್ತೊಮ್ಮೆ ಬಸವರಾಜ್ ಸರ್ ಗಾಳಿಯಲ್ಲಿ ಕ್ಯಾಚ್ ಆಗುವ ಸಾಧ್ಯತೆ. ಕ್ಯಾಚ್ ಡ್ರಾಪ್, ರನ್ ಔಟ್ ಆಗುವ ಸಾಧ್ಯತೆ ಇಲ್ಲ. ಕೇವಲ 1 ರನ್. ಅತ್ಯುತ್ತಮ ಪ್ರಯತ್ನ ಇಲ್ಲಿ ಸ್ಯಾಮ್ ವರ್ಗೀಸ್ ಸರ್ ಅವರಿಂದ. ಬಳಸಬೇಕಾಯ್ತು ನಾವು. ಇಲ್ಲ, ಹಾಟ್ ಸ್ಟಾರ್ ನಲ್ಲಿ ಲೈವ್ ಕವರೇಜ್ ಮಾಡ್ತಾ ಇದ್ದಾರೆ ಪ್ರಶಾಂತ್ ಅಣ್ಣ ಅವರು. ಪ್ರವೀಣ್ ಜವಾಬ್ದಾರಿ ಬಹಳ ಇದೆ. ಮತ್ತೊಮ್ಮೆ ಬಸವರಾಜ್ ಸರ್ ರಿವರ್ಸ್ ಶಾಟ್. 4 6 4 4 4 4 or 6 6 ಪೊಲೀಸ್ ಇಲಾಖೆಗೆ ಈಗಾಗಲೇ ರಿವರ್ಸ್ ಶಾಟ್. ಶುರುವಾಗಿದೆ. ಯಾರು ಏನೇ ಗ್ರೌಂಡಿಗೆ ಹೋದ್ರು ಏನೇ ಮಾಡಲು ಈ ಬಾರಿ ಪ್ರೆಸಿಡೆಂಟ್ ಅನ್ನ ಗೆಲ್ಲೋದು ಖಚಿತ. ಈ ಬಾರಿ ಪೆವಿಲಿಯನ್ಗೆ ಬ್ಯಾರಿಕೇಡ್ ಅನ್ನ ಹಾಕಿ ಬಂದ್ ಮಾಡಬೇಕು. SP ಮೇಡಮ್ ಮತ್ತು ASP ಮೇಡಮ್ ಒಳಗೆ ಹೋಗದೇ ಇರೋ ರೀತಿ ನೋಡ್ಕೊಬೇಕು. ಈಗ ಬೇಗನೆ ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಮಾಡಬೇಕು. ಮುಂದಿನ ಎಸೆತಗಳಲ್ಲಿ ವಿಕೆಟ್ ಅನ್ನ ಕಾಯ್ದುಕೊಂಡು ಆಡಬೇಕು. ಯಾವುದೇ ರೀತಿಯಾದಂತ ಹಿಂದೆ ಅದ್ದೂರಿ ಆದಂತ ಬ್ಯಾಟ್ಸ್ಮನ್ ಇಲ್ಲ. ಒತ್ತಡಕ್ಕೆ ಒಳಗಾಗದೇ ಜವಾಬ್ದಾರಿಯಿಂದ ಆಡಬೇಕು. ಅವರ ಎಕ್ಸ್ಪೀರಿಯನ್ಸ್ ಅನ್ನ ಈ ಬ್ಯಾಟಿಂಗ್ ಅಲ್ಲಿ ತೋರಿಸಬೇಕು. ಡಾಟ್ ಬಾಲ್. ಉತ್ತಮವಾದ ಬೌಲಿಂಗ್ ಅಲ್ಲಿ ಬಸವರಾಜ್ ಸರ್ ಅವರಿಂದ. ಚಾಣಾಕ್ಷತನದ ಬೌಲಿಂಗ್. ಇಲ್ಲ, ಮತ್ತೊಮ್ಮೆ ರಿವರ್ಸ್ ಶಾಟ್ ಹೊಡೆಯುವ ಪ್ರಯತ್ನ, ಅದರ ವಿಫಲ. ಬಾಲ್ ಪಿಚ್ ಬಿದ್ದ ಮೇಲೆ ಡಿಸಿಷನ್ ತಗೊಳ್ರಿ. ಬಾಲ್ ಬಗ್ಗೆ ಮುಂಚೆ ಡಿಸಿಷನ್ ತಗೊಂಡ್ಬರ್ರಿ. ಕಾಮೆಂಟ್ರಿ ಅಷ್ಟೇ ಮಾಡಬೇಕು. ದಯವಿಟ್ಟು ಸಲಹೆ ಸೂಚನೆಗಳು ಮಾಡ. ಇಬ್ಬಿಬ್ರು ಮೈಕ್ ಹಿಡ್ಕೊಂಡು ಸಲಹೆ ಕೊಟ್ಟಿಲ್ಲ. ಮಾಡ್ತೀರ ಅಷ್ಟೇನೆ. ಉತ್ತಮವಾದ ಕೇವಲ 2 ರನ್. 2 ರನ್. ಉತ್ತಮವಾದ ಪ್ರದರ್ಶನ ಪ್ರವೀಣ್ ಬಾಡ್ ಅವರಿಂದ. ಪ್ರತಿ ಬಾಲಿಗೆ 2 ಬಾಲ್ ಬಂದು ಕೂಡ 1 ಓವರ್ ಮುಂಚೆಗೆ ನಾವು ಗೆಲ್ತೀವಿ. ಬಸವರಾಜ್ ಸರ್ ಅವರಿಂದ ಉತ್ತಮವಾದ ಬೌಲಿಂಗ್ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಆತಂಕ ಶುರುವಾಗಿದೆ ಈ ಬಾರಿ. ಎಲ್ಲಿ
ಮೊದಲ ಎಸೆತದಲ್ಲಿ ವಿಕೆಟ್ ಅನ್ನ ಪಡೆದುಕೊಂಡಿದ್ರು ಬಸವರಾಜ್ ಸರ್. ಈಗ ಕೊನೆ ಎಸೆತದಲ್ಲೂ ಕೂಡ ವಿಕೆಟ್ ಅನ್ನ ಪಡೆದುಕೊಳ್ಳುವಂತಾಗಲಿ ಎನ್ನುವುದು ನಮ್ಮೆಲ್ಲರ ನಿರೀಕ್ಷೆ. ಕೊನೆ ಎಸೆತಕ್ಕೆ 6 ಹೊಡಿತಾರೆ ಪ್ರವೀಣ್ ಬಾಡ. ಬೇಗನೆ ಬ್ಯಾರಿಕೇಡ್ ವ್ಯವಸ್ಥೆ ಆಗಬೇಕು. ಮೇಡಮ್ ಅವ್ರಿಗೆ ಗ್ರೌಂಡ್ಗೆ ಹೋಗದ ರೀತಿ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕಾಗಿದೆ. ಮೇಡಮ್ ಅವರ ನಿಮ್ಮ ಭಯ ಇದೆಯಲ್ಲ, ಇದು ಇಷ್ಟ ಆಯ್ತು ನಮಗೆ. ಓಕೆ, ಉತ್ತಮವಾದ ಹೊಡೆತ. 1 ರನ್ ಪೂರ್ಣ. 2ನೇ ರನ್ಗೆ ಯಾವುದೇ ರೀತಿಯಂತ ಊಟ ಇಲ್ಲ. ಓವರ್ ಮುಕ್ತಾಯ. ಈ ಒಂದು ರನ್ನಿನಿಂದ ತಂಡದ ಮೊತ್ತ ತಂಡದ ಒಟ್ಟು ಮೊತ್ತ 68. ಮತ್ತೊಮ್ಮೆ ಮೈದಾನದ ಮಧ್ಯೆ ಸಲಹೆ ಸೂಚನೆಗಳನ್ನು ಕೊಡಲು ಹರೀಶ್ ಅವರಿಗೆ ಬರೀ SP ಮೇಡಮ್ ಅವರಿಗೆ ಎಲ್ಲೊಂದ್ರೆ ಆತಂಕ ಶುರುವಾಗಿದೆ. ಎಲ್ಲಿ ನಮ್ಮ ತಂಡ ಸೋತ್ಬಿಡುತ್ತೋ ಪ್ರಸ್ತವರು ಎದುರು ಸ್ವಲ್ಪ ಅಂತೇಳಿ. ಹರೀಶ್ ಅವ್ರದ್ದು 3 ಓವರ್ ಆಗಿದೆ, ಹಾಗಾದ್ರೆ ಬೌಲಿಂಗ್ ಇಲ್ಲ. 2 ಓವರ್ ಆಗಿರೋದು. ಹೌದಾ, ಕೊಡ್ಲಿಲ್ವಾ ಇಲ್ಲಿ? ಹಾಗಾದ್ರೆ ಪ್ರವೀಣ್ ಬಾಡ ಹಾಗೂ 68. ಯಾವುದೇ ರೀತಿ ಎದುರುಬಡಿ ಯಾವ 12 ಎಸೆತಗಳಲ್ಲಿ 10 ರನ್ಗಳ ಅವಶ್ಯಕತೆ. ನಾವು ಮಾಡ್ತೀವಿ. ಸಿಂಗಲ್ ಡಬಲ್ ಆಡೋದು ಕೂಡ ಗೆಲ್ತೀವಿ. ಈ ಬಾರಿ ಹಳೆಯನ್ನು ಹೊಡೆದು ತೋಲಿಸ್ ತಂಡವನ್ನು ಮಣಿಸಬೇಕು ಅಂತೇಳಿ ಪ್ರತಿಬಂಧವನ್ನ ಮಾಡಿರುವಂತಹ ಪ್ರೆಸಿಡೆಂಟ್ ತಂಡ. ಈ ಬಾರಿ ಇತಿಹಾಸ ಸೃಷ್ಟಿಯಾಗುತ್ತೆ. RCB ಯಾವ ರೀತಿ ಗೆಲ್ತೋ ಆ ರೀತಿ ಈ ಬಾರಿ ಕೂಡ ಪ್ರೆಸಿಡೆಂಟ್ ತಂಡ ಗೆಲ್ಲುತ್ತೆ. ಗುಡ್ ಬಾಲಿಂಗ್. ನಾಟ್ ಔಟ್. ಅಂಪಿನ ತೀರ್ಮಾನ ಕಾಲಿಗೆ ಬಡಿದಿದೆ ಎನ್ನುವ ಸೂಚನೆ ಗದ್ದಿಗೇಶ್ ಅವರಿಂದ. ಪ್ರಶಾಂತ್ ಅಪೀಲ್ ಮಾಡಂಗಿಲ್ಲ. ನೀವು ಅಪೀಲ್ ಮಾಡಿದ್ರೆ ನಿಮ್ಮನ್ನ ಫೀಲ್ಡರ್ ಕನ್ಸಿಡರ್ ಮಾಡ್ತೀವಿ. ನೋ ಬಾಲ್ ಆಗುತ್ತೆ. ಪ್ರಶಾಂತ್, ನೀವು ಅಪೀಲ್ ಮಾಡೋದಾಗಲಿ ಅಲ್ಲಿ ಐಡಿಯಾ ಕೊಡೋದಾಗಲಿ ಮಾಡಿದ್ರೆ ಅಪೀಲ್ ಆಗುತ್ತೆ. ನೀವು ಕೇವಲ ಫೋಟೋ ತೆಗಿಬೇಕು. ಮತ್ತೊಮ್ಮೆ ಹರೀಶ್ ಅವರಿಂದ ಓವರ್ನ 2ನೇ ಎಸೆತ. ಔಟ್. ಮೇಡಮ್ ಅವರ ಸೂಚನೆ ಮತ್ತೊಮ್ಮೆ ವರ್ಕೌಟ್ ಆಗಿದೆ. ಮತ್ತೊಮ್ಮೆ ವಿಕೆಟ್ ಪತನ. ಮತ್ತೊಮ್ಮೆ ಅದೃಷ್ಟ ಲಕ್ಷ್ಮಿಯಾಗಿ ಪೇಲುಡ ವಿಕೆಟ್ ಪತನ. ಕೇವಲ 4 ವಿಕೆಟ್ಗಳು ಉಳಿದಿವೆ ಮೀಡಿಯಾ ಲೆವೆಲ್ ತಂಡದ್ದು. 10 ಎಸೆತಗಳಲ್ಲಿ 10 ರನ್ಗಳ ಅವಶ್ಯಕತೆ ಇದೆ. ಈಗಲೂ ಕೂಡ ಪಂದ್ಯ ಯಾರ ಪರವಾಗಿ ಕೂಡ ಬದಲಾಗಬಹುವ ಸಾಧ್ಯತೆಗಳು ಎಲ್ಲ. ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನವಾದಂತಹ ಪ್ರವೀಣ್ ಬಾಡ ಇವಿಲಿನ್ ಅವರ ಸ್ಥಾನ ತುಂಬಲು ಶುರು. ಅವರು 10 ಎಸೆತಗಳಲ್ಲಿ 10 ರನ್. 6 ವಿಕೆಟ್ಗಳು ಉರುಳಿವೆ. ಕೊನೆಯ ಚಲೋ ಬರ ಅದೃಷ್ಟ ಬಂದಿದೆ. ಬಂದ್ ನೋಡ್ರಿ ಅದೃಷ್ಟ. ಡಿಫೆನ್ಸಿವ್ 9 ಎಸೆತಗಳಲ್ಲಿ 9 ರನ್ಗಳ ಅವಶ್ಯಕತೆ. ಮೀಡಿಯಾ 11 ತಂಡದ 6 ವಿಕೆಟ್ಗಳು ಉರುಳಿವೆ. ಈಗಾಗಲೇ 6 ಬಾರಿ ಕೂಡ ಮೇಡಮ್ ಅವರು ಮೈದಾನಕ್ಕೆ ಹೋದ ತಕ್ಷಣವೇ ವಿಕೆಟ್ ಉರುಳಿರುವುದನ್ನು ನಾವು ಗಮನಿಸಬಹುದು. ಮತ್ತೊಮ್ಮೆ ಹರೀಶ್ ಅವರು ಉತ್ತಮವಾದ ಬೌಲಿಂಗ್ ಇದು. 8 ಎಸೆತಗಳಲ್ಲಿ 9 ರನ್ಗಳ ಅವಶ್ಯಕತೆ. ಸಿಂಗಲ್ ಡಬಲ್ ಸಾಕು. ಈಗಲೂ ಕೂಡ ಪಂದ್ಯ ಯಾರ ಪರವಾಗಿಯೂ ಕೂಡ ಬದಲಾಗುವ ಸಾಧ್ಯತೆಗಳಿವೆ. ಓವರ್ ಮತ್ತೆ ಹೋಗಿದ್ರಿಂದ ಮೇಡಮ್ ಈ ಸರಿ ಅದೃಷ್ಟ ತಪ್ಪುತ್ತೆ ಅಂತ ಹೇಳಿ ನಾವೆಲ್ಲ ಭಾವಿಸ್ಕೊಂಡಿದ್ದೀವಿ. 6 ಬಾರಿ, ಪ್ರತಿ 6 ಬಾರಿಯೂ ನಮ್ಮ ಕಡೆಗೆ ಇದೆ ಅದೃಷ್ಟ. ಮತ್ತೊಮ್ಮೆ ಹರೀಶ್ ಅವರು ಉತ್ತಮವಾದ ಬೌಲಿಂಗ್. ಪ್ರಕಾಶ್ ಸರ್ ಅವರಿಂದ ಅದೇ ರೀತಿಯಾಗಿ ಉತ್ತಮವಾದ ಕ್ಷೇತ್ರ ರಕ್ಷಣೆ. ಕೇವಲ 1 ರನ್. 7 ಎಸೆತಗಳಲ್ಲಿ 8 ರನ್ನಿನ ಅವಶ್ಯಕತೆ ಮೀಡಿಯಾ 11 ತಂಡಕ್ಕೆ. ಕೊನೆಯ 4 ವಿಕೆಟ್ಗಳು. ಈ ಪಂದ್ಯ ಮುಗಿದ ಬಳಿಕ 800 ಮೀಟರ್ ಪುರುಷರ 800 ಮೀಟರ್ ಓಟದ ಸ್ಪರ್ಧೆ ಇರುತ್ತದೆ. ಎಲ್ಲರ ಗಮನಕ್ಕೆ. ಮತ್ತೊಮ್ಮೆ ಹರೀಶ್ ಅರೌಂಡ್ ದ ವಿಕೆಟ್. ಗುಡ್ ಬಾಲಿಂಗ್. ಓವರ್ ಮುಕ್ತಾಯ. ಇದರೊಂದಿಗೆ 7 ಓವರ್ ಮುಕ್ತಾಯಗೊಂಡಿದೆ. ಕೊನೆಯ ಓವರ್ ಅಜಯ್. ಉತ್ತಮವಾದ ಬೌಲಿಂಗ್. ಮೊದಲ ಎಸೆತ ಡಾಟ್ ಬಾಲ್. ಎತ್ತರದಲ್ಲಿದೆ ಮೀಡಿಯಾ 11. ಮಹೇಶ ಒತ್ತಡ 5 ಎಸೆತಗಳಲ್ಲಿ 8 ರನ್ನಿನ ಅವಶ್ಯಕತೆ. ಮಹೇಶ ಒತ್ತಡಕ್ಕೊಳಗಾಗಬೇಡ. ಕೂಲಗಾಡು. ಅಜಯ್ ಅವರಿಂದ ಅತ್ಯುತ್ತಮವಾದ ಬೌಲಿಂಗ್ ಅನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಕೊನೆಯ ಓವರ್ನ 2ನೇ ಎಸೆತ ಅಜಯ್ ಅವರಿಂದ. ಗಾಳಿಯಲ್ಲಿ ತೇಲುವ ಚೆಂಡು. ಸಿಕ್ಸರ್.
ರೋಮಾಂಚನಕಾರಿಯಾದಂತಹ ಪಂದ್ಯ. ಈಗ ಕೊನೆಯ ಓವರ್, ಕೊನೆಯ 2 ರನ್ಗಳ ಅವಶ್ಯಕತೆ ಇದೆ ಮೀಡಿಯಾ ಲೈನ್ ತಂಡಕ್ಕೆ. 4 ಎಸೆತ. 4 ಬಾಲಿಗೆ 2 ರನ್. 4 ಬಾಲಿಗೆ 2 ರನ್. ಒತ್ತಡಕ್ಕೊಳಗಾಗಬೇಡಿ, ಆರಾಮಾಗಿ. ಈ ಬಾರಿ ಪ್ರಸಿದ್ಧ ತಂಡ ಗೆಲ್ಲುತ್ತೆ. ಹಳೆಯ ಸೇಡನ್ನು ತೀರಿಸುತ್ತೆ. ಬೌಲಿಂಗ್ ಸಿಂಗಲ್ ಆಡಿ. 4ನೇ ಎಸೆತ. ಸಲಹೆಯನ್ನ ನೀಡುತ್ತಿದ್ದಾರೆ. 7ನೇ ವಿಕೆಟ್, 7ನೇ ಬಾರಿ 7 ವಿಕೆಟ್ಗಳನ್ನ ಪಡೆದುಕೊಂಡಿದ್ದಾರೆ. ಈಗಲೂ ಕೂಡ ಪಂದ್ಯ 2 ಎಸೆತಗಳಲ್ಲಿ 2 ರನ್ನಿನ ಅವಶ್ಯಕತೆ. ಅತ್ಯಂತ ಇಲ್ಲಿ ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ, ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಇಲ್ಲಿ ಅನ್ವಯಿಸುವುದಿಲ್ಲ. ಕೊನೆಯ ಹಂತದಲ್ಲಿ ಈ ರೀತಿಯ ಬದಲಾವಣೆ ಮೀಡಿಯಾ 11 ಒತ್ತಡಕ್ಕೊಳಗಾಗಿದೆ ಎನ್ನುವುದನ್ನು ಇಲ್ಲಿ ಎತ್ತಿ ತೋರಿಸ್ತಾ ಇದೆ. ಆಯ್ತು, ಸೋಲ್ ಎತ್ಕೊಂಡ್ ಬೇಕಾದ್ರೆ ಆಡಿ ಬಿಡ್ತೀವಿ. ಸೋಲ್ ಎತ್ಕೊಂಡ್ ಆಡಿ ಬಿಡ್ತೀವಿ. ಸೋಲ್ ಎತ್ಕೊಳ್ಳಿ, ಆಡಿ. ಸೋಲ್ ಎತ್ಕೊಂಡ್ ಆಡಿ. ಎಸ್ ಕುರುಪಲ್ಲಿ ಅವರ ಸಂಘದ ಅಧ್ಯಕ್ಷ ನಾಗರಾಜ್ ಕುರುಪಲ್ಲಿ. Come on. Come on, come on. ಕೆಳಗಡೆ ಆಡಿ. ನೋಡಿದ್ದೇವೆ ಮೀಡಿಯಾ 11 ವರ್ಸಸ್ ಪೊಲೀಸ್ 11. 2 ತಂಡದ ಅಭಿನಂದನೆಗಳು. ಮುಂದಿನ ಕ್ರೀಡೆ 200 ಮೀಟರ್ ಓಟದ ಸ್ಪರ್ಧೆ ಪುರುಷರಿಗೆ ಎಲ್ಲ ಸಬ್ ಡಿವಿಷನ್ ನಿಂದ ತಮ್ಮ ಬೇಗನೆ ಸ್ಟೇಜ್ ಹತ್ರ ಬರಬೇಕು. ಎಸ್.ಪಿ. ಮೇಡಮ್ ಅವರು ಕೊಟ್ಟಂತಹ ಸಲಹೆಯನ್ನ 7 ಓವರ್ ತನಕ ಪಾಲಿಸಿದ್ರು, ಆದ್ರೆ 8ನೇ ಓವರ್ನಲ್ಲಿ ಪಾಲಿಸಲು ವಿಫಲವಾಗಿದ್ದರಿಂದ ಈ ಪಂದ್ಯ ನಮ್ಮ ಕೈ ತಪ್ಪಿತು. ಎಲ್ಲರೂ ವಿಪುಲವಾಗಿ ಭಾಗವಹಿಸುವಂತಹ ಪುರುಷರು ಗ್ರಾಮಾಂತರ ಉಪವಿಭಾಗವನ್ನು ಬಂದಿಲ್ಲ, ದಯಮಾಡಿ ವರದಿ ಮಾಡಿಕೊಳ್ಳಬೇಕು. ಅದೃಷ್ಟದ ಆಟಗಾರರು ಪ್ರಕಾಶ್ ಸರ್ ಇದ್ದಂತಹ ತಂಡವನ್ನು ಸೋಲಿಸಿದ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ಅತ್ಯಂತ ವೀರೋಚಿತವಾಗಿರ್ತಕ್ಕಂಥ ಗೆಲುವು ಪ್ಲಸ್ 11 ತಂಡಕ್ಕೆ, ಅಷ್ಟೇ ವೀರೋಚಿತವಾದಂತ ಸೋಲು ಎಸ್.ಪಿ. 11 ತಂಡಕ್ಕೆ. ಸೊ ಕನ್ನಡ ಪ್ಲಸ್ 11 ಸಿಟಿ ಮತ್ತೆ ಡಿಆರ್ ಬ್ರೇಕ್ ಪ್ಲಸ್ 17 ಎಸ್.ಪಿ. ಮೇಡಮ್ ಅವರು ಅದ್ಭುತವಾಗಿರ್ತಕ್ಕಂಥ ಸಪೋರ್ಟ್ ಮಾಡಿದ್ರು. ಹಾಗಾಗಿ ಬಂದ ಅತಿಥಿಗಳಿಗೆ ನಾವು ಗೌರವ ಕೊಟ್ಟು ಸೋಲನ್ನ ಪಡೆದುಕೊಂಡು ಗೆಲುವನ್ನು